ಡಾಕ್ಟರ್ ಸತ್ಯನಾರಾಯಣ್ ಸರ್ಗೆ ಈ ಸೆಗ್ಮೆಂಟಿಗೆ ವೆಲ್ಕಮ್ ಮಾಡ್ತಾ. ಸರ್ ನಮಸ್ತೆ. ಹಿಂದಿನ ಸೆಗ್ಮೆಂಟಲ್ಲಿ ತಾವು ನಮಗೆ ರೇಖಿ ಅಂದರೆ ಏನು, ಆರಾ ಅಂದರೆ ಏನು, ಎನರ್ಜಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಈಗಿನ ಸೆಗ್ಮೆಂಟಲ್ಲಿ ನಮ್ಮ ಮೊದಲನೇ ಪ್ರಶ್ನೆ ಸರ್, ರೇಖಿಯಲ್ಲಿ ಡಿಗ್ರೀಸ್ ಅಂತ ಹೇಳಿದ್ರಿ, ಅದರಲ್ಲಿ ಯಾವ ಥರ ಇರುತ್ತೆ, ಅದು ಎಷ್ಟು ಡಿಗ್ರೀಸ್ ಇದೆ, ಅದರಲ್ಲಿ ಏನು ಡಿಫ್ರೆನ್ಸಸ್ ಬರುತ್ತೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಷ್ಟು ವರ್ಷ ಮಾಡಬೇಕು, ಮಾಡಿದಾಗ ಏನೇನು ಡಿಫ್ರೆನ್ಸಸ್ ಇರುತ್ತೆ ಸರ್? ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇಲ್ಲಿ ಡಿಗ್ರೀಸ್ ಅನ್ನೋದು ಕಾಲೇಜಲ್ಲಿ ಕೊಡುವಂಥ ಡಿಗ್ರಿ ಅಲ್ಲ, ಇದು ಆ ವ್ಯಕ್ತಿ ಯಾವ ಲೆವೆಲ್ಲಿಗೆ ಹೀಲ್ ಆಗಿದ್ದಾನೆ ಅನ್ನೋದನ್ನು ಸೂಚಿಸುತ್ತೆ. ನಮ್ಮ ಹತ್ರ ಬರುವಾಗ ಒಬ್ಬ ಪೇಷಂಟನ್ನು ಒಂದು ಬಂಡೆಗಲ್ಲು ಅಂತ ತಿಳ್ಕೊಂಡ್ರೆ, ನಾವು ಒಂದು ಶಿಲ್ಪಿ ಅಂತ ತಿಳ್ಕೊಂಡ್ರೆ, ಆ ಬಂಡೆಗಲ್ಲನ್ನು ಕೆತ್ತಿ 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 ಒಂದು ಸುಂದರವಾದಂಥ ಒಂದು ವಿಗ್ರಹ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ಕೆತ್ತುವುದು ಅಂದರೆ ಅರ್ಥ ಏನೋ ಹೊಸದಾಗಿ ಸೇರಿಸ್ತಾ ಇಲ್ಲ ನಾವು, ಯಾವುದು ಬೇಡ. ಒಂದು ಬಂಡೆಗಲ್ಲಲ್ಲಿ ಆ ವಿಗ್ರಹ ಆಗಲಿಕ್ಕೆ ಯಾವ ಪಾರ್ಟ್ಸ್ಗಳು ಅಡ್ಡಿ ಉಂಟು ಮಾಡಿದೆ ಅದನ್ನು ತೆಗೆಯುವ ಕೆಲಸ ಮಾಡ್ತೀವಿ. ಆ ತೆಗೆಯೋದಕ್ಕೆ ಹೀಲಿಂಗ್ ಅಂತ ಕರಿತೀವಿ. ತೆಗೆಯುವಾಗ ಸ್ವಲ್ಪ ನೋವಾಗುತ್ತೆ. ಯಾವ ಬಂಡೆಗಲ್ಲು ಕೂಡಲೇ ದೇವರ ವಿಗ್ರಹ ಆಗೋದಿಲ್ಲ, ನಾವು ಅದಕ್ಕೆ ಪೂಜೆ ಮಾಡೋದಿಲ್ಲ. ಸೊ ಹಾಗಾಗಿ ಆ ಬಂಡೆಗಲ್ಲಲ್ಲಿ ಯಾವ ಪಾರ್ಟ್ಸ್ ಬೇಡ, ವಿಗ್ರಹಕ್ಕೆ ಯಾವ ಪಾರ್ಟ್ ಬೇಡ ಆಗಿತ್ತು ಅದು ಮಾಸ್ಟರಿಗೆ ಅಥವಾ ಶಿಲ್ಪಿಗೆ ಗೊತ್ತಿರುತ್ತೆ. ಅವನು ಅದನ್ನು ಮೊದಲೇ ಊಹಿಸ್ಕೊಂಡು ಯಾವುದು ಬೇಡ ಅದನ್ನು ಮಾತ್ರ ತೆಗಿತಾನೆ. ಮತ್ತೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ಅದನ್ನು ದೇವರು ಅಂತ ಪೂಜೆ ಮಾಡ್ತೀವಿ. ಹಾಗೆಯೇ ಒಬ್ಬ ಮನುಷ್ಯ ಅವನು ಎನಿಮ್ಯಾಲಿಟಿಯಲ್ಲಿರ್ತಾನೆ, ಅವನಿನ್ನೂ ಮೃಗತ್ವದಲ್ಲಿರ್ತಾನೆ. ಅವನನ್ನು ನಾವು ಫಸ್ಟ್ ಮನುಷ್ಯ ಮಾಡಬೇಕು, ಹ್ಯುಮ್ಯಾನಿಟಿಗೆ ತಗೊಂಬರ್ಬೇಕು, ರೈಸ್ ಮಾಡ್ತೀವಿ. ಅಲ್ಲಿಂದ ಅವನನ್ನು ಡಿವಿನಿಟಿಗೆ ತಗೊಂಡು ಹೋಗ್ತೀವಿ. ಫ್ರಾಮ್ ಎನಿಮ್ಯಾಲಿಟಿ ಟು ಡಿವಿನಿಟಿ ಥ್ರೂ ಹ್ಯುಮ್ಯಾನಿಟಿ. ಹಾಗಾಗಿ ಈ ಇಡೀ ಪ್ರೊಸೆಸ್ಸನ್ನು ನಾವು ಹೀಲಿಂಗ್ ಅಂತ ಕರಿತೀವಿ. ಅಲ್ಲಿ ಫಿಸಿಕಲ್, ಮೆಂಟಲ್, ಇಮೋಷ್ನಲ್, ಸ್ಪಿರಿಚುವಲ್, ಸೋಷಿಯಲ್ ವೆಲ್ಬೀಯಿಂಗ್ ಅಲ್ಲ, ಈ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ. ಸ್ವಸ್ಥ ಅಂದರೆ ಏನು? ಸ್ವಸ್ಥ ಅಂದರೆ ಸ್ವಸ್ಮಿನ್ ತಿಷ್ಠತಿ ಇತಿ ಸ್ವಸ್ಥ. ಯಾರು ತನ್ನಲ್ಲಿ ತಾನು ಸ್ಥಿತನಾಗಿದ್ದಾನೋ ಅವನು ಸ್ವಸ್ಥ. ಯಾರು ತನ್ನಲ್ಲಿ ತಾನು ಸ್ಥಿತನಾಗಿಲ್ಲವೋ, ಬೇರೆ ಎಲ್ಲ ಕಡೆ ಇದ್ದಾನೋ ಅವನು ಅಸ್ವಸ್ಥ. ಸೊ ಹಾಗಾಗಿ ಈ ಸ್ವಸ್ಥ ಆಗಬೇಕಾದ್ರೆ ಒಬ್ಬ ಮನುಷ್ಯನನ್ನು ಅವನಿಗೆ ಯಾವುದು ಬೇಡ ಆಗಿದೆ, ಅವನು ಇಲ್ಲಿವರೆಗೆ ಎಲ್ಲಿ ಅಸ್ವಸ್ಥ ಆಗಿದ್ದ ಅದನ್ನು ತೆಗೆದು ಅವನನ್ನು ಹೊಲಿಸ್ಟಿಕ್ಕಾಗಿ ಹೀಲ್ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದು ರೇಖಿಯಲ್ಲಿ ಮಾಡ್ತೀವಿ. ಫಸ್ಟ್ ಡಿಗ್ರಿಯಲ್ಲಿ ಫಿಸಿಕಲ್ ಲೆವೆಲಲ್ಲಿ ಅವರಿಗೆ ಏನೇನು ಪ್ರಾಬ್ಲಮ್ಸ್ಗಳಿದೆ ಅದನ್ನೆಲ್ಲ ಸರಿ ಮಾಡ್ತೀವಿ ಫಸ್ಟ್ ಡಿಗ್ರಿ ದೀಕ್ಷೆ ತಗೊಂಡಾಗ. ಸೆಕೆಂಡ್ ಡಿಗ್ರಿಗೆ ದೀಕ್ಷೆ ಬಂದಾಗ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಹೀಲಿಂಗ್ ಆಗುತ್ತೆ. ಥರ್ಡ್ ಡಿಗ್ರಿ ದೀಕ್ಷೆ ತಗೊಂಡಾಗ ಸ್ಪಿರಿಚುವಲ್ ಲೆವೆಲಲ್ಲಿ ಹೀಲಿಂಗ್ ಆಗುತ್ತೆ. ಫಸ್ಟ್ ಡಿಗ್ರಿಯಲ್ಲಿ 4 ಚಕ್ರ, ಸೆಕೆಂಡ್ ಡಿಗ್ರಿಯಲ್ಲಿ 2 ಚಕ್ರ, ಥರ್ಡ್ ಡಿಗ್ರಿಯಲ್ಲಿ 1 ಚಕ್ರ ಓಪನ್ ಮಾಡ್ತೀವಿ. ಹಾಗೆಯೇ ಅವರ ಪವರ್, ಅವರ ಕೈಯಲ್ಲಿ ಹರಿಯುವ ಪವರಲ್ಲೂ ಕೂಡ ಆ ಫ್ರೀಕ್ವೆನ್ಸಿಯಲ್ಲೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಫಸ್ಟ್ ಡಿಗ್ರಿಯಲ್ಲಿ ಫಿಸಿಕಲ್ ಬಾಡಿ ಮಾತ್ರ ಹೀಲ್ ಆಗುವಷ್ಟು ಫ್ರೀಕ್ವೆನ್ಸಿಯಲ್ಲಿ ಎನರ್ಜಿ ಹೋಗುತ್ತೆ. ಸೆಕೆಂಡ್ ಡಿಗ್ರಿಯಲ್ಲಿ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಹೀಲಿಂಗ್ ಆಗುತ್ತೆ. ಅಷ್ಟೇ ಅಲ್ಲ, ಡಿಸ್ಟೆನ್ಸ್ ಹೀಲಿಂಗ್ ಕೂಡ ಮಾಡ್ಬೋದು, ಅವರು ವಿಷಸ್ ಹೀಲಿಂಗ್ ಮಾಡ್ಕೋಬೋದು, ಅವೆಲ್ಲ ಸೆಕೆಂಡ್ ಡಿಗ್ರಿಯಲ್ಲಿ. ಮತ್ತು ಪ್ರೊಟೆಕ್ಷನ್ ಹಾಕ್ಕೋಬೋದು. ಹಾಗೆಯೇ ಥರ್ಡ್ ಡಿಗ್ರಿಯಲ್ಲಿ ಏನಾಗುತ್ತೆ, ಸ್ಪಿರಿಚುವಲ್ ಲೆವೆಲಲ್ಲಿ ಹಿಂದಿನ ಜನ್ಮ ಕರ್ಮ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಹೇಳ್ತೀವಿ. ಆ ಕಾಯಿಲೆಗಳು ಏನಾದರೂ ಇದ್ದರೆ ಅವುಗಳನ್ನು ಕೂಡ ಹೀಲ್ ಮಾಡ್ತೀವಿ. ಹೀಗೆ 3 ಲೆವೆಲಲ್ಲಿ ಔಷಧಗಳಿಗೆ ಅಸಾಧ್ಯವಾದಂಥ ಕೆಲವು ಪ್ರಾಬ್ಲಮ್ಸ್ಗಳು ಅಥವಾ ಕಾಯಿಲೆಗಳಿದ್ದಾವೆ, ಅವುಗಳನ್ನೆಲ್ಲ ನಾವು ಬರೀ ಹೀಲಿಂಗ್ ಮಾಡಿ, ಯಾಕಂದರೆ ಅವನ್ನೆಲ್ಲ ಹೀಲ್ ಮಾಡಬೇಕಾದ್ರೆ ಎನರ್ಜಿಯೇ ಬೇಕು, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಆ ಫ್ರೀಕ್ವೆನ್ಸಿಯಲ್ಲಿ ಅವರಿಗೆ ಅವರ ಶಕ್ತಿ ಅವರ ದೇಹದಲ್ಲಿ ಹರಿಯುವ ಹಾಗೆ ಮಾಡಿ ಅವರ ಹಸ್ತದಲ್ಲಿ ತನ್ಮೂಲಕ ಅವರೇ ಅವರ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳುವಂತೆ ಮಾಡ್ತೀವಿ. ಬೇಕಿದ್ದರೆ ಮಾಸ್ಟರ್ ಅದರೊಳಗಡೆ ಮೂಗು ತೂರಿಸಿ ನಮ್ಮ ಎನರ್ಜಿಯನ್ನು ಕೊಟ್ಟು ಬೇಗನೆ ಹೀಲ್ ಮಾಡುವ ಹಾಗೆ ಮಾಡ್ತೀವಿ. ಇದು ಡಿಗ್ರಿ. ಹಾಗೆಯೇ ಒಂದೊಂದು ಡಿಗ್ರಿಯಲ್ಲಿ ಅವರ ಆರಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 10 ಅಡಿವರೆಗೆ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ 20 ಅಡಿ, ಥರ್ಡ್ ಡಿಗ್ರಿ 30 ಅಡಿವರೆಗೂ ಹೋಗುತ್ತೆ. ಇನ್ನು ಮಾಸ್ಟರ್ ಆಗುವಷ್ಟೊತ್ತಿಗೆ ಅದು ಹೆಚ್ಚು ಕಡಿಮೆ ಒಂದು ಅರ್ಧ ಪರ್ಲಾಂಗ್ವರೆಗೂ ಹೋಗಿರುತ್ತೆ. ಅಷ್ಟು ಏರಿಯಾದವರೆಗೂ ಅವರ ಒಂದು ಶಕ್ತಿ ಬಂದು ತುಂಬಿಕೊಂಡಿರುತ್ತೆ. ಇದಕ್ಕೆ ಶಕ್ತಿ ಕ್ಷೇತ್ರ ಅಥವಾ ಎನರ್ಜಿ ಫೀಲ್ಡ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಚೇಂಜ್ ಆಗ್ತಾ ಹೋಗುತ್ತೆ. ನೀವು ನಿಮ್ಮ ಡೈಲಿ ಸಾಧನೆಗಳ ಮೇಲೆ, ನಿಮ್ಮ ಡೈಲಿ ನೀವು ಹೇಗೆ ಇದನ್ನು ರೇಖೆಯನ್ನು ಅಳವಡಿಸ್ಕೋತೀರಿ ಅಥವಾ ಇನ್ನೂ ಬೇರೆ ಬೇರೆ ಪ್ರೊಸೀಜರ್ಸ್ಗಳು, ಧ್ಯಾನ ಇತ್ಯಾದಿಗಳನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಆರಾ ಇನ್ನೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮ್ಮ ಕೈಯಲ್ಲಿ ಹರಿಯುವ ಶಕ್ತಿಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಥರ ಒಬ್ಬ ವ್ಯಕ್ತಿಯನ್ನು ಹೊಲಿಸ್ಟಿಕ್ಕಾಗಿ ಹೀಲ್ ಮಾಡಬೇಕಾದ್ರೆ ಇಷ್ಟು ಡಿಗ್ರಿಗಳಂತೂ ಬೇಕೇ ಬೇಕು. ಮಿನಿಮಮ್ ಥರ್ಡ್ ಡಿಗ್ರಿವರೆಗೆ ಅವ್ರು ಬರಲೇಬೇಕು. ಮಾಸ್ಟರ್ ಆಗೋದು ಆಪ್ಷನ್. ಅವರಿಗೆ ಇದನ್ನು ಬೇರೆಯವ್ರಿಗೆ ಹೇಳ್ಕೊಡ್ತೀನಿ ಅನ್ನುವಂಗಿದ್ರೆ ಮಾಸ್ಟರ್ ಆಗ್ಬೋದು, ಮುಂದಕ್ಕೆ ಗ್ರ್ಯಾಂಡ್ ಮಾಸ್ಟ್ರು ಆಗ್ಬೋದು. ಆ ಥರ ಅದು ಅವರ ಇಚ್ಛೆ. ಅವರಿಗೆ ಆಗಬೇಕು ಅಂತ ಇದ್ದರೆ ಮಾತ್ರ, ನಾನು ಇಂಥವ್ರ ಹತ್ರ ಕಲಿಬೇಕು ಅಥವಾ ಈ ಥರ ನಾನು ಕೂಡ ಆಗಬೇಕು ಅಂತ ಇದ್ದರೆ ಆಗ್ಬೋದು. ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದು ಮರ್ತೋಯ್ತು ನನಗೀಗ. ಸರ್, ಈಗ ರೇಖಿ ನಾವು
ಫಸ್ಟ್ ಡಿಗ್ರಿ ತೊಗೊಂಡ್ವಿ, ಹ್ಞೂ ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಸೆಕೆಂಡ್ ಡಿಗ್ರಿ ತೊಗೋತೀವಿ, ಅದನ್ನು ಒಂದು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತೀವಿ. ಈಗ ತಮ್ಮ ಹತ್ರ ಬಿಕಾಸ್ ನಾನೀಗ ಕಲ್ತಿದ್ರಿಂದ ಈ ಡೌಟ್ ನನಗೆ ಬೇರೆಯವ್ರಿಗೂ ಕೆಲವ್ರಿಗೆ ಬಂದಿರಬಹುದು ಅಂತ ಅನ್ಕೋತೀನಿ. ನಾವು 21 ಡೇಸ್ ಸೆಲ್ಫ್ ಹೀಲಿಂಗ್ನ ಮಾಡ್ಕೋತೀವಿ. ಬಟ್ ಆ 21 ಡೇಸಿಗೆ ಆ ಲೆವೆಲ್ದು ಒಂದು ಫಲಿತಾಂಶ ನಮಗೆ ಸಿಕ್ಕದಂಗೆ, ಅಥವಾ ಅದನ್ನು ನಾವು ತುಂಬ ಟೈಮ್ ಮಾಡಿ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾ? ಅದಕ್ಕೂ ಡಿಫ್ರೆನ್ಸ್ ಏನು? ಯಾವುದು ಬೆಟರ್? ಓಕೆ, ಮಿನಿಮಮ್ 21 ಡೇಸ್ ಹೀಲಿಂಗ್ ಬೇಕೇ ಬೇಕು. ಒಬ್ಬ ವ್ಯಕ್ತಿ 1 ಡಿಗ್ರಿ ದೀಕ್ಷೆ ತೊಗೊಂಡು, ಫಸ್ಟ್ ಡಿಗ್ರಿ ದೀಕ್ಷೆ ತೊಗೊಂಡ್ರೆ 21 ಡೇಸ್ ಸೆಲ್ಫ್ ಹೀಲಿಂಗ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಡಿಗ್ರಿಗೆ ಜಂಪ್ ಆಗ್ಬೋದು. ಬಟ್ ಅಲ್ಲಿ ಅವರಿಗೆ ಫಿಸಿಕಲ್ ಏಲ್ಮೆಂಟ್ಸ್ ತುಂಬ ಇದ್ದರೆ, ಫಾರ್ ಎಕ್ಸಾಂಪಲ್ ತುಂಬ ಕಾಯಿಲೆಗಳು ಇದ್ದಾವೆ ಅಂದರೆ ಅವರು ಇನ್ನೊಂದಿಷ್ಟು ಟೈಮ್ ಸೆಲ್ಫ್ ಹೀಲಿಂಗ್ ಮಾಡಿಕೊಂಡು ಒಂದು ಹಂತದಲ್ಲಿ ಅವರಿಗೆ ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಅವ್ರು ಸೆಕೆಂಡ್ ಡಿಗ್ರಿಗೆ ಬರುವುದು ಒಳ್ಳೆಯದು. ಯಾಕೆಂದರೆ ಪ್ರತಿಯೊಂದು ಡಿಗ್ರಿಯಲ್ಲೂ ಕೂಡ ಹೀಲಿಂಗ್ ಕ್ರೈಸಿಸ್ ಅಂತ ಆಗುತ್ತೆ. ಒಂದು ಸಲ ಇರುವ ಕಾಯಿಲೆಗಳೆಲ್ಲ ಮೇಲೆದ್ದು ಬರ್ತವೆ. ಆ ಟೈಮಲ್ಲಿ ತುಂಬ ಸಮಸ್ಯೆಗಳು ಆಗುತ್ತೆ. ಕೆಲವು ಸಲ ಅವರ ಕಾಯಿಲೆಯನ್ನು ಮತ್ತು ಅವರ ವ್ಯಕ್ತಿತ್ವವನ್ನು ಅನುಸರಿಸ್ಕೊಂಡು ಇದೆ. ಅಂದರೆ ನಮ್ಮಲ್ಲಿ ದೇಹ ಬಲ, ಬೇರೆ ಬೇರೆ ಬಲಗಳನ್ನು ನಾವು ಹೇಳ್ತೀವಲ್ಲ, ಹಾಗೆ ಪ್ರಕೃತಿ ಮೇಲೆ ಹೋಗುತ್ತೆ. ತುಂಬ ಸ್ಟ್ರಾಂಗ್ ಇರೋರಿಗೆ ಅವ್ರಿಗೆ ಏನೇ ಬಂದರೂ ಅವ್ರು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆ ಥರ ಏನು ದೊಡ್ಡ ಮಟ್ಟದಲ್ಲಿ ಏನೂ ಬರೋಲ್ಲ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳು ಬರುತ್ತೆ, ಅಥವಾ ಇರುವ ಕಾಯಿಲೆನೇ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಕ್ರೈಸಿಸ್ ಆಗುತ್ತೆ. ಹಾಗೆ ಅವರು ಅದನ್ನು ಕಂಪ್ಲೀಟ್ ಹೀಲ್ ಮಾಡಿಕೊಂಡೇ ನಾನು ಮುಂದಕ್ಕೆ ಹೋಗ್ತೇನೆ ಅಂದರೆ ಇಟ್ಸ್ ಓಕೆ. ಅದರ್ವೈಸ್ ನಾನು ಮತ್ತೆ ಮುಂದಕ್ಕೆ ಹೋಗ್ತೇನೆ, ಮುಂದೆ ಇನ್ನೇನಿದೆ ನೋಡ್ತೇನೆ ಅಂತಂದರೆ ಕೂಡಲೇ 21 ದಿವಸದಲ್ಲೇ ಮುಂದಕ್ಕೆ ಹೋಗ್ಬೋದು. ಬಟ್ ಮಾಸ್ಟರ್ ಆಗಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೊಂಡು ಮಾಡ್ಕೊಳ್ಳೋದು ಒಳ್ಳೇದು. ಯಾಕೆಂದರೆ ಫಸ್ಟ್ 3 ಲೆವೆಲ್ ಅಥವಾ 4 ಲೆವೆಲಲ್ಲಿ ಹೀಲಿಂಗ್ ಮುಗಿದ ಮೇಲೆ ನಾನು ಮಾಸ್ಟರ್ ಆಗೋದು ಒಳ್ಳೇದು. ನಾನೇ ಕಾಯಿಲೆ ಇಟ್ಕೊಂಡು ಬೇರೆಯವ್ರನ್ನ ಬನ್ನಿ ನಿಮ್ಮನ್ನು ಹೀಲ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಫಸ್ಟ್ ನಾನು ಚೆನ್ನಾಗಾಗ್ತೇನೆ, ಆಮೇಲೆ ನಿಮ್ಮನ್ನು ಚೆನ್ನಾಗಿ ಮಾಡ್ತೇನೆ ಬನ್ನಿ ಅಂತ ಹೇಳೋದು ಚೆನ್ನಾಗಿರುತ್ತೆ ಅಂತ ನನ್ನ ಅರ್ಥ. ಹಾಗಂತ ಅದು ಏನು ಭಾಳ ಟೈಮ್ ಏನು ಎಳೀತದೆ, ವರ್ಷಗಟ್ಟಲೆ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ. ಒಂದು ನೀವು ಮಾಡ್ಕೋಬೋದು, ಮಾಸ್ಟರ್ ಹತ್ರನೂ ಸ್ವಲ್ಪ ನನಗೆ ಹೀಲಿಂಗ್ ಮಾಡಿ ಅಂತ ಹೇಳಿದ್ರೆ ಬೇಗನೆ ನಿಮ್ಮ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ. ಸರ್, ಇದರಲ್ಲಿ ನಂಬಿಕೆ ಎಷ್ಟು ಮುಖ್ಯ? ನಾವು ರೇಖಿ ಕೆಲಸ ಮಾಡತ್ತೆ ಅಂತ ಅದಕ್ಕೊಂದು ಸರೆಂಡರ್ ಫೀಲಿಂಗಿಂದ ನಾವು ಹೋಗಿ ಹೀಲಿಂಗ್ ಮಾಡಿಸ್ಕೋಬೇಕಾ? ಅಥವಾ ಈಗ ಕೆಲವರಿಗೆ ಅದರಲ್ಲಿ ನಂಬಿಕೆ ಇರಲ್ಲ, ಆದರೆ ಟ್ರೈ ಮಾಡೋಣ ಅನ್ನೋ ಒಂದು ಚಾಲೆಂಜಿಂದನೇ ಬರೋರು ಇರ್ತಾರೆ ಅಂತ, ಅವ್ರಿಗೂ ಅದೇ ಥರ ಹೀಲ್ ಆಗುತ್ತೆ? ಫಸ್ಟ್ ಆಫ್ ಆಲ್ ನಾನು ಏನು MD ಮಾಡುವಾಗ ನನಗೆ ಕಾಯಿಲೆ ಬಂತು. ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ, ಅದ್ಭುತ ಪರಿಣಾಮಕಾರಿ ರೇಖಿ ಮತ್ತು ಆಧ್ಯಾತ್ಮಿಕ ಚಿಕಿತ್ಸೆ ಅಂತ. ಅದನ್ನೆಲ್ಲ ನಾನೀಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟೈಮ್ ಇಲ್ಲ. ಇದರಲ್ಲಿ ನಾನು ಯಾಕೆ ರೇಖಿ ಕಲಿತೆ ಅಂತ ಬರೆದಿದ್ದೇನೆ. ಇದು ಈಗಾಗಲೇ 10 ಮುದ್ರಣ ಆಗಿದೆ. ಸೊ ಈ ಪುಸ್ತಕದಲ್ಲಿ ನಾನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀನಿ ಆಲ್ಮೋಸ್ಟು. ಆದರೂ ಕೂಡ ನೀವು ಇನ್ನೂ ಭಾಳಷ್ಟು ಅಂದರೆ ಈ ಕಾಲಕ್ಕೆ ತಕ್ಕ ಹಾಗೆ ಹೊಸ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನಿದು 30 ವರ್ಷದ ಕೆಳಗಡೆ ಬರೆದಿರೋ ಪುಸ್ತಕ. ಇಲ್ಲಿ ಏನಪ್ಪ ಅಂತಂದರೆ ನನಗೆ ನಂಬಿಕೆ ಇರಲಿಲ್ಲ. ನಾನು ರೇಖಿ ಕಲಿಯುವಾಗ ನಾನು ನಂಬಿಕೆ ಇಟ್ಕೊಂಡು ಹೋಗಿಲ್ಲ, ಸಾಧ್ಯನೇ ಇಲ್ಲ. ಕೈ ಇಟ್ಟು ಕಾಯಿಲೆ ವಾಸಿ ಮಾಡೋಕ್ಕಾಗೋದೇ ಇಲ್ಲ ಅಂತ ನನ್ನ ಮನಸ್ಸೆಲ್ಲ ತೀರ್ಮಾನ ಮಾಡಿಕೊಂಡೇ ಹೋದವನು. ಬಟ್ ನನಗೆ ಕಾಯಿಲೆ ಬಂದು ಥೈರೋಟಾಕ್ಸಿಕೋಸಿಸ್ ಬಂದು ಡಾಕ್ಟ್ರ್ ನೀವು ಇನ್ನು 6 ತಿಂಗಳು ಬದುಕಬಹುದು ಅಂದಾಗ ನಾನು ರೇಖಿ ಕಲಿಗೆ ಹೋಗಿದ್ದು. ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಹೋಗಿದ್ದು. ಬಟ್ ನಂಬಿಕೆ ಇರಲಿಲ್ಲ ನನಗೆ. ಬಟ್ ನನ್ನ ಕೈಯಲ್ಲಿ ರೇಖಿ ಹರಿಯೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲರಿಗೂ ಗೊತ್ತಾಗ್ತಿತ್ತು, ಕ್ಲಾಸಲ್ಲಿದ್ದವರಿಗೆ, ನನಗದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಯಾವಾಗ ನಾನು 2 ನಿದ್ರೆ ಮಾತ್ರೆ ತಗೋತಾ ಇದ್ದೆ, ನಿದ್ರೆ ಬರ್ತಾ ಇರಲಿಲ್ಲ. ಮೇಲಿಂದ ಕೆಳಗೆ ಹೀಲ್ ಮಾಡ್ತಾ ಹಾರ್ಟ್ವರೆಗೆ ಬಂದಾಗ ನಾನು ಒಳ್ಳೆ ನಿದ್ರೆ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಈ ಥರ ಈಸಿಯಾಗಿ ನನಗೆ ಮಾತ್ರೆ ತಗೊಳ್ಳೋದೇನೆ ನಿದ್ರೆ ಬಂತಲ್ಲ, ಅಲ್ಲಿ ಚೂರು ನಂಬಿಕೆ ಬಂತು ನನಗೆ. ಆಮೇಲೆ ಡೈಲಿ ಮಾಡ್ತಾ ಆಮೇಲೆ ಎಲ್ಲ ಮಾತ್ರೆಗಳನ್ನು ಸ್ಟಾಪ್ ಮಾಡಿ ಇವತ್ತಿಗೆ ಹೆಚ್ಚು ಕಡಿಮೆ 30 ವರ್ಷ ಆಯಿತು. ನಾನು ಥೈರಾಯ್ಡ್ ಮಾತ್ರೆ ತಗೊಳ್ತಿಲ್ಲ, ನಿದ್ರೆ ಮಾತ್ರೆ ತಗೊಳ್ತಿರಲಿಲ್ಲ, ಆ್ಯಂಗ್ಸೈಟಿಗೆ ಮಾತ್ರೆ ತಗೊಳ್ತಿದ್ದಾರೆ, ಆ್ಯಂಗ್ಸಿಟ್ಟು ಅದು ಸ್ಟಾಪ್ ಮಾಡಿದ್ದೇನೆ. 30 ವರ್ಷಗಳಿಂದ ನಾನು ಈ 5 ಮಾತ್ರೆ ತಿಂತಾಯಿದ್ದೆ, ಎಲ್ಲ ಮಾತ್ರೆ ಸ್ಟಾಪ್ ಮಾಡಿದ್ದೇನೆ. ಬಿಕಾಸ್ ಈ ರೇಖಿ ನನ್ನನ್ನು ಹೋಲಿಸ್ಟಿಕ್ ಆಗಿ ಹೀಲ್ ಮಾಡಿದೆ. ಆಮೇಲೆ ಇಲ್ಲಿ ಯಾವುದೇ ನಂಬಿಕೆ ಇಟ್ಕೊಂಡು ಬರಲೇಬೇಕು ಅಂತ ಕಂಪಲ್ಸರಿ ಇಲ್ಲ, ನಂಬರ್ 1. ಬಟ್ ಅಪನಂಬಿಕೆ ಅಷ್ಟು ಒಳ್ಳೆಯದಲ್ಲ. ನ್ಯೂಟ್ರಲ್ ಆಗಿ ಬರಬೇಕು. ಅವರು ಟ್ರೈ ಮಾಡೋಣ, ಏನಾಯಿತು ನೋಡೋಣ ಅಂತ ಬಂದರೆ ಏನು ಸಮಸ್ಯೆ ಇಲ್ಲ. ನಂಬು ನೀ ದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬನ ಮನದಿ ತುಂಬು ಭಕುತಿಯನು, ಕಂಬವೋ ಬಿಂಬವೋ ನಂಬಿಕೆಯ ಮಾತ್ರದಿ ಇಂಬುಗೊಳ್ಳುವುದು ಜೀವ ಮರಳು ಮುನಿಯ ಅಂತ DVG ಹೇಳಿದ್ದಾರೆ. ಮನುಷ್ಯನಿಗೆ ಫೇತ್ ಅನ್ನೋದು ಬೇಕೇ ಬೇಕು. ನೀವು ಆ ಫೇತ್ ಅಥವಾ ಬಿಲೀಫ್ ಇದ್ದರೆ ಬಹಳ ಬೇಗ ಅದು ವರ್ಕ್ ಮಾಡುತ್ತೆ. ಹಾಗಂತ ಇದು ಫೇತ್ ಹೀಲಿಂಗ್ ಅಲ್ಲ. ಅಂದರೆ ನೀವು ನಂಬಿ ಅವಾಗ ಮಾತ್ರ ಕೆಲಸ ಮಾಡುತ್ತೆ ಆ ಥರ ಏನೂ ಇಲ್ಲ. ನಂಬದೇನು ಕೂಡ ಕೆಲಸ ಮಾಡುತ್ತೆ, ಆದರೆ ಅಪನಂಬಿಕೆ ಒಳ್ಳೆಯದಲ್ಲ ಅಷ್ಟೇ. ಸರ್, ಸೆಲ್ಫ್ ಹೀಲಿಂಗ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈಗ ನಾವು ಮಾಡಬೇಕಾದ್ರೆ ಡೈಲಿ ಸುಮಾರು ಡೌಟ್ಸ್ ಬರುತ್ತವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಯಾವ ಟೈಮ್ ಆಫ್ ದ ಡೇ ಮಾಡಿದ್ರೆ ತುಂಬ ಒಳ್ಳೆಯದು, ಅನ್ಕಂಡೀಷ್ನಲ್ ಅಂತ ಫಸ್ಟಲ್ಲಿ ಹೇಳಿದ್ರಿ. ಆದರೆ ಅದು ಚೆನ್ನಾಗಿ ನಮಗೆ ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಬೇಕಂದ್ರೆ ಸೆಲ್ಫ್ ಹೀಲಿಂಗ್ನ ನಾವು ವಾಟ್ ಟೈಮ್ ಆಫ್ ದ ಡೇ ಮಾಡಬೇಕು, ಮತ್ತು ಪ್ರತಿ ಪಾರ್ಟಿಗೂ 3 ಮಿನಿಟ್ಸೇ ಸಾಕಾ?
ಇಲ್ಲ ಕೆಲವು ಪಾರ್ಟಲ್ಲಿ ನಾವು ಕೈ ಇಟ್ಟಾಗ ತಾವು ಹೇಳ್ಕೊಟ್ಟಂಗೆ ಆ ಹೀಟು ಟಿಂಗ್ಲಿಂಗ್ ಸೆನ್ಸೇಷನ್ ನಮಗೆ ಫೀಲ್ ಆಗತ್ತೆ. ಕೆಲವುದರಲ್ಲಿ ನಮಗೆ ಫೀಲಿಂಗೇ ಬರೋದಿಲ್ಲ, ಆದ್ರೂ ಆ 30 ಪಾರ್ಟಿಗೂ ಡೈಲಿ ಮಾಡಬೇಕಾ? ಒಂದು 25-30 ಪಾರ್ಟ್ ನಮ್ಮಲ್ಲಿ ಮೇಯ್ನಾಗಿ ನಾನು ಅನ್ನೋ ಯಾವ್ಯಾವುದು ಆರ್ಗನ್ಸ್ಗಳು, ಮೇಜರ್ ಆರ್ಗನ್ಸ್ಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು, ನರ್ವ್ ಪ್ಲೆಕ್ಸಸ್ಗಳು, ಜ್ಞಾನೇಂದ್ರಿಯಗಳು ಎಲ್ಲದನ್ನು ನಾನಲ್ಲಿ ಕವರ್ ಮಾಡಿದ್ದೇನೆ. 25-30 ಪ್ಲೇಸ್, ಮಿನಿಮಮ್ 3 ಮಿನಿಟ್ಸ್ ಅಂತ ಹೇಳಿದ್ದೇನೆ. ಯಾಕೆಂದರೆ ಯಾವ ಪಾರ್ಟ್ ಹೆಲ್ದಿ ಆಗಿದೆ ಆ ಪಾರ್ಟನ್ನು ರೀಚಾರ್ಜ್ ಮಾಡಲಿಕ್ಕೆ ಮಿನಿಮಮ್ 3 ನಿಮಿಷ ಬೇಕಾಗುತ್ತೆ, ಹೆಲ್ದಿ ಪಾರ್ಟ್ಸ್. ಅದೇ ಈಗಾಗಲೇ ಕಾಯಿಲೆ ಬಂದಿರುವ ಪಾರ್ಟ್ಸ್ಗಳು ಮ್ಯಾಕ್ಸಿಮಮ್ ಎನರ್ಜಿಯನ್ನು ಕೇಳ್ತವೆ. ಯಾಕಂದರೆ ಅಲ್ಲಿ ಲಾಸ್ ಆಫ್ ಎನರ್ಜಿ ಆಗಿರುತ್ತೆ ಅಥವಾ ನೆಗೆಟಿವ್ ಎನರ್ಜಿ ಇರುತ್ತೆ. ಅದು ಮ್ಯಾಕ್ಸಿಮಮ್ 20 ಮಿನಿಟ್ಸ್ವರೆಗೂ ಹೋಗೋದು ಉಂಟು ಕೆಲವು ಸಲ, ಕಾಯಿಲೆಯನ್ನು ಅನುಸರಿಸ್ಕೊಂಡು, ವ್ಯಕ್ತಿಯನ್ನು ಅನುಸರಿಸ್ಕೊಂಡು. ಸೊ ಹಾಗಾಗಿ ಇದು ನಾವು ದೀಕ್ಷೆ ತೆಗೆದುಕೊಂಡಂಥ ವ್ಯಕ್ತಿಗೆ ಅವರ ಹ್ಯಾಂಡ್ಸಲ್ಲಿ ಫೀಲ್ ಆಗುತ್ತೆ. ಸೊ ಅವರಿಗೆ ನಾವು ಕ್ಲಾರ್ಸೆನ್ಷಿಯಂಟ್ ಅಂತ ಕರಿತೀವಿ. ಇನ್ನು ಕೆಲವರು ಕ್ಲಾರ್ವಯಂಟ್ಸ್ ಇರ್ತಾರೆ, ಅವರಿಗೆ ಕಾಣಿಸುತ್ತೆ ಲೈಟ್, ಅವರ ಹಸ್ತದಲ್ಲಿ ಹರಿಯುವ ಬೆಳಕು ಯಾರಿಗೆ ಕಾಣಿಸುತ್ತೆ ಅವರಿಗೆ ನಾವು ಕ್ಲಾರ್ವಯಂಟ್ ಅಂತ ಕರಿತೀವಿ. ಕ್ಲಾರ್ಸೆನ್ಷಿಯಂಟ್ ಯಾರು ಅಂತ ಹೇಳಿದ್ರೆ ಅವರು ಎನರ್ಜಿಯನ್ನು ಸೆನ್ಸ್ ಮಾಡ್ತಾರೆ. ಅವರ ಕೈಯಲ್ಲಿ ಹರಿಯುವ ಮತ್ತು ಸ್ಟಾಪ್ ಆಗುವ ಎನರ್ಜಿ ಫೀಲ್ ಆದರೆ ಆಯಿತು. ಒಂದು ಟಿಂಗ್ಲಿಂಗ್ ಸೆನ್ಸೇಷನ್, ನೀವು ಹೇಳಿದಾಗ ಜುಮ್ ಜುಮ್ ಅನ್ನೋದು, ಇನ್ನೊಂದು ಬಿಸಿ 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 ಆಗೋದು, ಇನ್ನೊಂದು ಮ್ಯಾಗ್ನೆಟಿಕ್ ಪುಲ್, ಇದಿಷ್ಟು ಫೀಲ್ ಆಗುತ್ತೆ, ಒಬ್ಬ ಹೀಲರ್ಗೆ ಗೊತ್ತಾಗುತ್ತೆ. ಅವರು ಆ ಜಾಗದ ಮೇಲೆ ಕೈ ಇಟ್ಟಾಗ ಆ ಫೀಲಿಂಗ್ ಮೇಲೆ ಅವರ ಗಮನ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ ಈ ಪಾರ್ಟಿಗೆ ಇಷ್ಟು ಎನರ್ಜಿ ಸಾಕು. ಯಾಕಂದರೆ ಇದು ಸ್ಟಾರ್ಟ್ ಆಯಿತು, ಸ್ಟಾಪ್ ಆಯಿತು, ಸ್ಟಾಪ್ ಆದರೆ ಮುಗೀತು, ಅವ್ರು ಮತ್ತೊಂದು ಪ್ಲೇಸ್ ಮೇಲೆ ಕೈ ಇಡ್ತಾರೆ. ಹೀಗೇ ಒಬ್ಬ ಹೀಲರ್ ತನ್ನ ಕಾಯಿಲೆನ ಡಯಾಗ್ನೋಸಿಸ್ ಮಾಡ್ತಾನೆ ಮತ್ತು ಅದನ್ನು ಕ್ಯೂರ್ ಮಾಡ್ತಾರೆ. ಡಯಾಗ್ನೋಸಿಸ್ ಹೇಗೆ? ಈಗ ನಾನೀಗ ಇಟ್ಟಿದ್ದೇನೆ ಹಾರ್ಟ್ ಮೇಲೆ ಅಂದರೆ 15 ನಿಮಿಷ ನನ್ನ ಕೈಯಿಂದ ಎನರ್ಜಿ ಹೋಗ್ತಾ ಇದೆ ಅಂದರೆ ಆ ಹಾರ್ಟಲ್ಲಿ ಏನೋ ಸಮಸ್ಯೆ ಬಂದಿದೆ, ಅಥವಾ ಆ ಚಕ್ರದಲ್ಲಿ, ಅನಾಹತ ಚಕ್ರದಲ್ಲಿ ಸಮಸ್ಯೆ ಇದೆ. ಹೀಗೆ ನಾನೇ ಡಯಾಗ್ನೋಸಿಸ್ ಮಾಡ್ಕೋತೀನಿ, ಇಲ್ಲೇ ಏನೋ ಸಮಸ್ಯೆ ಇದೆ ನನಗೆ ಅಂತ. ಸರ್, ಹಾಗಾದರೆ ಆ ಚಕ್ರಕ್ಕೆ ಮಾತ್ರ ಹೀಲ್ ಮಾಡಿದ್ರೆ ಅಷ್ಟು ಪಾರ್ಟ್ಸಿಗೂ ಹೋದಂಗೆ ಲೆಕ್ಕ? ಆ ಥರನೂ ಆಗುತ್ತೆ ಕೆಲವು ಸಾರಿ ಆರ್ಗನ್ಸ್ಗಳಿಗೂ ನೀವು ಇಡಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಪ್ಯಾಂಕ್ರಿಯಾಸ್ ಶುಗರ್ ಇದೆ ಅಂದರೆ ಪ್ಯಾಂಕ್ರಿಯಾಸ್ ಮೇಲೆ ಕೈ ಇಡಬೇಕಾಗತ್ತೆ. ಕೇವಲ ಮಣಿಪುರದ ಮೇಲೆ ಇಟ್ಟರೆ ಸಾಕಾಗಲಿಕ್ಕಿಲ್ಲ, ಕೆಲವು ಸಲ ಪ್ಯಾಂಕ್ರಿಯಾಸಿಗೂ ಎನರ್ಜಿ ಬೇಕಾಗಿರ್ಬೋದು. ಹಾಗೆಯೇ BP ಇದ್ದರೆ ಹಾರ್ಟ್ ಮೇಲೆ ಕೈ ಇಟ್ಕೋಬೇಕಾಗುತ್ತೆ, ಥೈರಾಯ್ಡ್ ಮೇಲೆ ಕೈ ಇಡಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ಚಕ್ರಾಸು ಆ್ಯಂಡ್ ಆರ್ಗನ್ಸ್ಗಳ ಒಂದು ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದ್ದರೆ ಗೊತ್ತಾಗುತ್ತೆ. ನಾಲೆಜ್ ಬೆಟರ್. ನಾಲೆಜ್ ಇಲ್ಲಪ್ಪ ನನಗೆ ಅಂದರೂ ಕೂಡ ಏನೂ ಸಮಸ್ಯೆ ಇಲ್ಲ. ನೀವು ಕೆಲಸ ಏನು, ಕೈಯಿಂದ ಹೋಗುವುದು ಎನರ್ಜಿಯನ್ನು ನೋಡಿ ಫೀಲ್ ಮಾಡಿ, ಅದು ಸ್ಟಾಪ್ ಆದರೆ ಪ್ಲೇಸ್ ಚೇಂಜ್ ಮಾಡಿ, ಮುಗೀತು ಅಲ್ಲಿಗೆ. ರೇಖೆಗೆ ಗೊತ್ತಿದೆ ಎಲ್ಲಿಗೆ ಹೋಗಬೇಕು. ಯಾಕಂದರೆ ಈ ಬಾಡಿಯನ್ನು ತಯಾರು ಮಾಡಿದ ದೈವಿ ಶಕ್ತಿಗೆ ಅದನ್ನು ಗುಣಪಡಿಸುವ ಟೆಕ್ನಿಕ್ಕು ಗೊತ್ತಿದೆ. ಸೊ ಅದು ಮಾಡುತ್ತೆ. ಹಾಗಂತ ನೀವು ಡಾಕ್ಟರ್ ಹತ್ರ ಹೋಗಬಾರ್ದು, ಟ್ರೀಟ್ಮೆಂಟ್ ತಗೋಬಾರ್ದು ಅಂತ ಏನೂ ಇಲ್ಲ. ಇದು ಒಂದು ಆಲ್ಟರ್ನೇಟಿವ್ ಹೀಲಿಂಗ್, ಇದೇ ಮೇಯ್ನ್ ಅಲ್ಲ. ಬಟ್ ಇದರಲ್ಲಿ ನಾವು ಹಲವಾರು ಕಾಯಿಲೆಗಳ ರೂಟ್ ಕಾಸಿಗೆ ಹೋಗ್ಬಿಡ್ತೀವಿ. ಯಾವುದೇ ಇದರಲ್ಲಿ ಯಂತ್ರಗಳಿಂದ ನಮ್ಮ ಕಾಯಿಲೆಯನ್ನು ಅದನ್ನು ಕಂಡುಹಿಡಿಲಿಕ್ಕಾಗಲಿ ಅಥವಾ ಗುಣಪಡಿಸಲಿಕ್ಕಾಗಲಿ ಡಾಕ್ಟರ್ ಹತ್ರ ಆಗದೇ ಇದ್ದಾಗ ನಾವು ಇಂಥ ಆಲ್ಟರ್ನೇಟಿವ್ ಹೀಲಿಂಗ್ ಸಿಸ್ಟಮ್ಗಳ ಮೇಲೆ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನಾವು ಕೂಡ ಪ್ರಾಕ್ಟೀಸ್ ಮಾಡಿದರೆ ಬಹಳ ಬೇಗನೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು, ವಿತ್ ಮೆಡಿಸಿನ್ ಆರ್ ವಿತೌಟ್ ಮೆಡಿಸಿನ್. ಸರ್, ಯಾವ ಟೈಮ್ ಆಫ್ ದ ಡೇಲಿ ನಾವು ರೇಖಿನ ಸೆಲ್ಫ್ ಹೀಲಿಂಗ್ ಅದೊಂದು ಪ್ರಶ್ನೆ. ಅದೊಂದು ಪ್ರಶ್ನೆಗೆ ಉತ್ತರ ಮಾಡಿಲ್ಲ. ಇದಕ್ಕೆ ಟೈಮಿಂಗ್ಸ್ ಇಲ್ಲ ಅಂತ ಹೇಳಿದ್ದೀನಿ ನಾನು. ಯಾಕಂದರೆ ಆಲ್ಮೋಸ್ಟ್ 1 ಲಕ್ಷಕ್ಕೂ ಹೆಚ್ಚು ಜನ ಬೆಂಗಳೂರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ಎಲ್ಲಿ ಟೈಮ್ ಸಿಗುತ್ತೆ? 24 ಗಂಟೆನೂ ಸಾಕಾಗೋದಿಲ್ಲ ಕೆಲವು ಸಾರಿ. ಅಂಥದ್ರಲ್ಲಿ ಅವ್ರು ಏನು ಮಾಡ್ತಾರೆ, ಈ ಜರ್ನಿ ಮಾಡಬೇಕಾಗಿರುತ್ತೆ, ಬಸ್ಸಲ್ಲಿ ಹೋಗ್ತಾ ಮಾಡ್ತಾರೆ. ಆಫೀಸಿಗೆ ಹೋಗುವಾಗ 1 ಅವರ್ ಸೊ ಅಲ್ಲೇ ಹೀಲಿಂಗ್ ಮುಗೀತದೆ. ಅಥವಾ ಅರ್ಧದಲ್ಲೇ ಬಿಟ್ಟು ಅವ್ರಿಗೆ ಏನಿದೆ ಅವ್ರದ್ದೊಂದು ಕೆಲಸ ಮುಗಿಸ್ಕೊಂಬಂದು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ಕೂತ್ಕೊಂಡು, ನಿಂತ್ಕೊಂಡು, ಮಲಗಿ, ಪ್ರಯಾಣ ಮಾಡ್ತಾ, TV ನೋಡ್ತಾ, ಮಾತಾಡ್ತಾ ಯಾವಾಗ ಬೇಕಾದ್ರೂ ಮಾಡ್ಬೋದು. ಬಟ್ ಬೆಸ್ಟ್ ಟೈಮ್ ಯಾವುದು ಅಂತ ನೀವು ಕೇಳಿದ್ರಲ್ಲ, ಅರ್ಲಿ ಮಾರ್ನಿಂಗ್. ಎಲ್ಲ ಒಂದು 5ರಿಂದ 6 ಗಂಟೆ ಅಥವಾ 7 ಗಂಟೆ ಒಳಗಡೆ ನೀವು ಹೀಲಿಂಗ್ ಮುಗಿಸ್ಕೊಂಡ್ಬಿಟ್ರೆ 22 ಗಂಟೆಗೆ ನಿಮಗೆ 23 ಗಂಟೆ ನಿಮಗೆ ಬೇಕಾದ ಶಕ್ತಿ ಸಿಗುತ್ತೆ. ಮೈಂಡ್ ಕಾಮಾಗ ಶಾಂತವಾಗುತ್ತೆ. ಎಷ್ಟೇ ಕೆಲಸ ಮಾಡಿದರೂ ಸುಸ್ತಾಗೋದಿಲ್ಲ. ಯಾವಾಗಲೂ ಎನರ್ಜೆಟಿಕ್ ಆಗಿರ್ತೀರ, ಯಂಗ್ ಆಗಿರ್ತೀರ. ಇದೆಲ್ಲ ರೇಖೆಯಿಂದ ಸಿಗುವಂಥ ಬೆನಿಫಿಟ್ ನಿಮಗೆ. ಏನು ಕೆಲಸ ಮಾಡಿದ ಕೂಡಲೇ 1 ಗಂಟೆ ಕೆಲಸ ಮಾಡಿದರೆ ಸುಸ್ತಾಗುತ್ತೆ. ಅಂಥದ್ರಲ್ಲಿ ನೀವು ಎಷ್ಟು ಕೆಲಸ ಮಾಡಿದರೂ ಸುಸ್ತಾಗಲ್ಲ. ಅದು 1 ಗಂಟೆ ನೀವು ಈ ಹೀಲಿಂಗ್ ಮಾಡ್ಕೊಂಡು ಹೋದರೆ ನಿಮಗೆ ಒಳ್ಳೆಯದು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಾಡ್ಬೋದು ಅಥವಾ ಈವ್ನಿಂಗು ಮಾಡ್ಬೋದು. ಬೆಸ್ಟ್ ಟೈಮ್. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ನೋಡಿಕೊಂಡು ಮಾಡಿದರೆ ಇನ್ನೂ ಒಳ್ಳೆಯದು. ಅಂದರೆ ಫುಲ್ಲು ನೀವು ಡೀಪಾಗಿ ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತೀರ. ಇಲ್ಲಿಂದ ಮಾಡ್ತಾ ನೀವು ತಲೆಯಿಂದ ಹಾರ್ಟ್ವರೆಗೆ ಬರುವಷ್ಟೊತ್ತಿಗೆ ಒಂದು ಧ್ಯಾನ ಸ್ಥಿತಿಯಲ್ಲಿರ್ತೀರ, ಇಲ್ಲಾಂದರೆ ನಿದ್ರೆ ಮಾಡ್ತೀರ. ಬಿಕಾಸ್ ಈ ಬೀಟಾ ಲೆವೆಲ್ ಆಫ್ ದಿ ಮೈಂಡಲ್ಲಿರ್ತೀವಿ ನಾವು ಈಗ, ಅಂದರೆ ಜಾಗೃತ ಸ್ಥಿತಿಯಲ್ಲಿದ್ದಾಗ. ಅದೇ ಹೀಲಿಂಗ್ ಮಾಡ್ತಾ ತಲೆಯಿಂದ ಒಂದೊಂದೇ ಭಾಗ ಮಾಡ್ತಾ ನಾವು ಆಲ್ಫಾದಿಂದ ಇಲ್ಲಿಗೆ ಬರುವಾಗ ಥೀಟಾ ಅಥವಾ ಡೆಲ್ಟಾ ಲೆವೆಲಿಗೆ ಹೋಗ್ತೀವಿ. ಆ ಪೀರಿಯಡ್ ಅದು ಒಂದು ಏನಿದೆಯಲ್ಲ, ಅದು ಆ ಟೈಮ್ ಧ್ಯಾನ ಸ್ಥಿತಿ ಅಥವಾ ನಿದ್ರಾ ಸ್ಥಿತಿ
ಭಾಳ ಒಳ್ಳೆಯದು. 1 ಅವರ್ ಹೀಲಿಂಗ್ ಈಸ್ ಈಕ್ವಲ್ ಟು 8 ಅವರ್ ನಾರ್ಮಲ್ ಸ್ಲೀಪ್. 8 ಗಂಟೆ ಮಲಗಿದಷ್ಟೇ ಸುಖ ಸಿಗುತ್ತೆ ನಿಮಗೆ ರೇಖಿಯಲ್ಲಿ. ಅದೆಲ್ಲ ನಾನು ಭಾಳಷ್ಟು ನಾನು ಅನುಭವಿಸಿದ್ದೀನಿ, ಪೇಷಂಟ್ ಮೇಲೂ ಟ್ರಯಲ್ ಮಾಡಿ ನೋಡಿದ್ದೇನೆ. ಪೇಷಂಟ್ ಮೇಲೆ ಸುಮ್ಮನೆ ಕೈ ಇಟ್ಟರೆ ಸಾಕು, ಅವರು ಡೀಪ್ ಸ್ಲೀಪಿಗೆ ಹೋಗ್ಬಿಡ್ತಾರೆ. ಸೊ ಇದರಲ್ಲಿ ಸೆಲ್ಫ್ ಹೀಲಿಂಗ್ ಅಲ್ಲಿ ನಮಗೆ ಪ್ರತಿ ಲೆವೆಲಲ್ಲೂ ಸಿಂಬಲ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ತಾವು ಹೇಳ್ಕೊಟ್ಟಂಗೆ ಲೆವೆಲ್ 2ಲಿ 2 ಸಿಂಬಲು, ಲೆವೆಲ್ 3ಲಿ ಇಷ್ಟೇ, ಅಂದರೆ ಎವ್ರಿ ಲೆವೆಲ್ಗೆ ಸಿಂಬಲ್ಸ್ ಆ್ಯಡ್ ಆದಾಗ ನಾವು ನಮ್ಮ ಮೇಲೆ ಆ ಕೈಯನ್ನಿಟ್ಟಾಗ ಸಿಂಬಲ್ಸ್ನ ವಿಜುವಲೈಸ್ ಮಾಡೋಕ್ಕೆ ನಮಗೆ ಕೆಲವರಿಗೆ 3 ನಿಮಿಷ ಸಾಕಾಗತ್ತಾ ಅನ್ನೋ ಡೌಟ್ ಇರುತ್ತೆ. ಅಥವಾ 3 ನಿಮಿಷನೂ ಕಂಟಿನ್ಯೂಸ್ ಆಗಿ ಆ ಸಿಂಬಲ್ಸ್ನ ಒಂದಾದ್ಮೇಲೆ ಒಂದು ಇಮ್ಯಾಜಿನ್ ಮಾಡಿದ್ರು ಅಷ್ಟೇ ಶಕ್ತಿ ಬರುತ್ತೆ. ಅಥವಾ ಫಸ್ಟ್ 10 ಸೆಕೆಂಡ್ಸಲ್ಲೇ 3 ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೇ ಅದು 3 ಮಿನಿಟ್ಸಿಗೆ ಇಮ್ಯಾಜಿನ್ ಮಾಡಾಗಿ 3 ಮಿನಿಟ್ಸ್ ಆಗಬೇಕಾ? ಸಿಂಬಲ್ಸ್ಗಳನ್ನೆಲ್ಲ ನಾವು ಆಲ್ರೆಡಿ 2nd ಡಿಗ್ರಿ ಮತ್ತು 3rd ಡಿಗ್ರಿ ನಂತರ ಎಲ್ಲ ಹೇಳ್ಕೊಡ್ತೀವಿ. ಅದು ಹೇಗೆ ಯೂಸ್ ಮಾಡೋದು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಅದಕ್ಕೂ ಕೂಡ ಏನು ಹೇಳುವಷ್ಟು ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿಲ್ಲ. ಒಮ್ಮೆ ಆ ಸಿಂಬಲನ್ನು ಇಮ್ಯಾಜಿನ್ ಮಾಡೋದು, 3 ಸಲ ಅದರ ಹೆಸರು ಹೇಳೋದು ಅಷ್ಟೇ ಇರುತ್ತೆ. ಅಥವಾ ನೋಡಿಕೊಂಡು ಹೇಳ್ಬೋದು, ಇಮ್ಯಾಜಿನ್ ಮಾಡ್ಬೋದು, ಡ್ರಾ ಮಾಡ್ಬೋದು ಆ ಸಿಂಬಲ್ಗಳನ್ನು. ಆ ಸಿಂಬಲ್ಗಳಿಗೆಲ್ಲ ಅವುಗಳದ್ದೇ ಆದಂಥ ಕಾನ್ಷಿಯಸ್ನೆಸ್ ಇದೆ, ಹೇಗೆ ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಅವಕ್ಕೆ. ಅವುಗಳ ಕೆಲಸವನ್ನು ಅವುಗಳು ನಾವು ಅದನ್ನು ಡ್ರಾ ಮಾಡಿದ ಕೂಡ ತಮ್ಮ ಕೆಲಸ ಮಾಡ್ತವೆ. ಒಂದೊಂದು ಸಿಂಬಲಿಗೆ ಒಂದೊಂದು ಕೆಲಸ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಬಾಡಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಅಂತಲೇ ಒಂದು ಪವರ್ ಸಿಂಬಲ್ ಇದೆ, ಮೆಂಟಲ್ ಆ್ಯಂಡ್ ಇಮೋಷನಲ್ ಹೀಲಿಂಗಿಗೆ ಅಂತ ಒಂದು ಸಿಂಬಲ್ ಇದೆ, ದೂರದಲ್ಲಿದ್ದ ವ್ಯಕ್ತಿಯರ ಜೊತೆ ಕನೆಕ್ಟ್ ಮಾಡಲಿಕ್ಕಂತ ಡಿಸ್ಟೆಂಟ್ ಹೀಲಿಂಗ್ ಅಂತ ಇರುತ್ತೆ, ವಿಷಸ್ ಹೀಲಿಂಗ್ ಮಾಡಲಿಕ್ಕೂ ಅದನ್ನು ಯೂಸ್ ಮಾಡ್ತೀವಿ. ಹಾಗೆಯೇ ಮಾಸ್ಟರ್ ಸಿಂಬಲ್ಸ್ಗಳು ಬರ್ತವೆ. ಹೀಗೆ ಬೇರೆ ಬೇರೆ ಸಿಂಬಲ್ಸ್ಗಳು ದೀಕ್ಷೆ ತಗೊಂಡ್ರೆ ಮಾತ್ರ ಕೆಲಸ ಮಾಡುತ್ತೆ. ಅದು ದೀಕ್ಷೆ ತಗೊಳ್ದೇನೆ ನೀವು ಸುಮ್ಮನೆ ಯೂಸ್ ಮಾಡಿದ್ರೆ ಅದು ಕೆಲಸ ಮಾಡಲ್ಲ. ಆಮೇಲೆ ಒಬ್ಬ ಆರ್ಡಿನರಿ ವ್ಯಕ್ತಿಗೂ ಒಬ್ಬ ಹೀಲರಿಗೂ ವ್ಯತ್ಯಾಸ ತುಂಬ ಇದೆ, ಇದೆಯೋ ಇಲ್ವೋ? ಖಂಡಿತ. ಏನು ಯಾವ ಥರ ವ್ಯತ್ಯಾಸ ಇರುತ್ತೆ? ಈಗ ಒಬ್ಬ ಆರ್ಡಿನರಿ ಮನುಷ್ಯನಿಗೂ, ಈಗ ನಿಮಗೂ, ಈಗ ರೇಖೆ ಮಾಸ್ಟರ್ ಆಗಿದ್ದೀರಾ ನೀವು, ನಿಮಗೂ ಒಬ್ಬ ಆ ಪೇಷಂಟಿಗೆ ವ್ಯತ್ಯಾಸ ಏನು ಅಂತ ಕೇಳಿದರೆ ಯಾವ ಥರ ನೀವು ಹೇಳ್ತೀರಾ? ಒಂದು ಎನರ್ಜೆಟಿಕಲಿ ವ್ಯತ್ಯಾಸ ಇದೆ. ಈಗ ಡೈಮಂಡಿಗೂ ಮತ್ತು ಅಮೆರಿಕನ್ ಡೈಮಂಡಿಗೂ ವ್ಯತ್ಯಾಸ ಇದ್ದ ಹಾಗೆ, ಗೋಲ್ಡಿಗೂ ರೋಲ್ಡ್ ಗೋಲ್ಡಿಗೂ ವ್ಯತ್ಯಾಸ ಇದ್ದ ಹಾಗೆ, ಒಬ್ಬ ಹೀಲರ್ ಅನ್ನೋವಂಥವ್ರು ಯಾರು ಅಂದರೆ ಅವ್ರ ಹತ್ರ ಯಾವಾಗಲೂ ಎನರ್ಜಿ ತುಂಬಿಕೊಂಡಿರುತ್ತೆ. ಪೇಷಂಟ್ ಅಥವಾ ಪ್ರಾಬ್ಲಮ್ಮಲ್ಲಿ ನರಳತಕ್ಕಂಥವರು, ಅವರು ಯಾವಾಗಲೂ ವೀಕ್ ಬ್ಯಾಟ್ರಿ, ಅವ್ರದ್ದು ಚಾರ್ಜ್ ಆಗಿಲ್ಲ, ಅಷ್ಟೇ ವ್ಯತ್ಯಾಸ. ಸೊ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಬಂದವ್ರನ್ನ ನಾವು ಬ್ಯಾಟ್ರಿಯಿಂದ ವೀಕ್ ಬ್ಯಾಟ್ರಿ ಚಾರ್ಜ್ ಮಾಡಿದ ಹಾಗೆ ನಾವು ಅವ್ರನ್ನ ಚಾರ್ಜ್ ಮಾಡ್ತೀವಿ ಅಷ್ಟೇ. ಆ ಚಾರ್ಜ್ ಮಾಡೋದನ್ನೇ ಹೀಲಿಂಗ್ ಅಂತ ಕರಿತೀವಿ, ಅಷ್ಟು ಬಿಟ್ಟರೆ. ಸರ್, ಇದರಲ್ಲಿ ನಂಗೆ ಇನ್ನೊಂದು ಪ್ರಶ್ನೆ. ತಮ್ಮ ಹತ್ರ ನಾವೆಲ್ಲ ಈಗ ದೀಕ್ಷೆ ತಗೊಂಡಿದ್ದ ಇವಾಗ ಎಮರ್ಜಿಂಗ್ ನಾವೇನೊಂದು ಮಾಸ್ಟರ್ ಅಂತ ಬರ್ತಾ ಇದ್ದೀವಿ. ಈಗ ನಮಗೆ ಒಂದು ನಾವು ಸತತ ನೀವು ಹೇಳ್ದಂಗೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಬಟ್ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಆಗಿ ಒಂದು ಅರ್ಹತೆ ಪಡೆಯೋಕ್ಕೆ ನಮ್ಮ ಸಾಧನೆ ಯಾವ ಥರ ಇರಬೇಕು, ಅದಕ್ಕೆ ನಾವು ರೆಡಿ ಇದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಬಿಕಾಸ್ ಎಕ್ಸ್ಪೀರಿಯನ್ಸ್ ರೇಖಿ ಪ್ರಾಕ್ಟೀಷ್ನರ್ ಲೈಕ್ ನಿಮ್ಮ ಥರ ನಾವು ಆಗೋದಕ್ಕೆ ಮುಂದೆ ಹೋಗಬೇಕಂದ್ರೆ ಯಾವ ಥರ ನಮ್ಮ ಒಂದು ಇದಿರಬೇಕು ಸರ್? ಒಂದು, ನಿಮ್ಮನ್ನು ನೀವು ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಳೋದು ಯಾವಾಗಲೂ ಸ್ಟಾಪ್ ಮಾಡಬಾರ್ದು, ಒಂದು ದಿನವೂ ಕೂಡ ತಪ್ಪಿಸ್ಬಾರ್ದು ಇದು, ಆಯಿತಾ? ಸೊ ಯಾವಾಗಲೂ ಕೂಡ ನೀವು ಡೈಲಿ ಪ್ರಾಕ್ಟೀಸ್, ನನ್ನ ಸೆಲ್ಫ್ ಹೀಲಿಂಗ್ ನಾನು ಮಾಡ್ಕೋತೇನೆ ಅಂತ ಒಂದು ದೃಢವಾದ ಛಲದಿಂದ ಮಾಡ್ಕೋಬೇಕಾಗುತ್ತೆ. ಎರಡನೇದು, ಯಾವುದು, ಮೆಡಿಟೇಷನ್ ಮಾಡಬೇಕಾಗತ್ತೆ. ಮೂವರ್ಸ್ ಅಂತ ಕರಿತೀವಿ ನಾವು. ಒಂದು ಮೆಡಿಟೇಷನ್, ಆಕ್ಸಿಜನೇಷನ್, ವಿಜುವಲೈಸೇಷನ್, ಎಕ್ಸಸೈಸ್, ಇ ಫಾರ್ ಎಕ್ಸಸೈಸ್, ಆರ್ ರೇಖಿ, ರೀಡಿಂಗ್, ಎಸ್ ಸ್ಕ್ರೈಬಿಂಗ್. ಬರಿಬೇಕು ಕೂತ್ಕೊಂಡು, ನಿಮಗೆ ಏನೇನು ಥಾಟ್ಸ್ ಬರುತ್ತೆ ಅದನ್ನೆಲ್ಲ ಕೂತ್ಕೊಂಡು ಬರೆದು ಆಮೇಲೆ ಅದನ್ನು ಹರಿದು ಸುಟ್ಟು ಹಾಕಬೇಕು. ಡೈಲಿ ಮೆಡಿಟೇಷನ್ ಅಂತ ಒಂದು 15ರಿಂದ 20 ನಿಮಿಷ ಮಾಡಲೇಬೇಕು. ಥಾಟ್ಲೆಸ್ ಸ್ಟೇಜಲ್ಲಿ ಕೂತ್ಕೊಂಡ್ಬಿಡ್ಬೇಕು ಸುಮ್ಮನೆ. ಆಕ್ಸಿಜನೇಷನ್, ಪ್ರಾಣಾಯಾಮ ಮಾಡ್ತಾ ಇರಬೇಕು. ಆ ಪ್ರಾಣಾಯಾಮ ಮಾಡುವ ವಿಧಾನದ ಬಗ್ಗೆನೇ ಒಂದು ವಿಡಿಯೋ ಮಾಡ್ಬೋದು ನೆಕ್ಸ್ಟ್. ಯಾಕೆ ಅಂದರೆ ಇವೆಲ್ಲ ತುಂಬ ಸೀಕ್ರೆಟ್ ಪ್ರೊಸೀಜರ್ಸ್ಗಳೆಲ್ಲ ಇದೆ. ಬರೀ ರೇಖಿ ಮಾಡಿದರೆ ಮಾತ್ರ ಸಾಕಾಗುತ್ತೆ. ನೋಡಿ, ನೀವು ಬರೀ ರೇಖಿ ಮಾಡ್ತಾ ಇರ್ತೀರಿ, ಇಲ್ಲಿ ಕೂತ್ಕೊಂಡು ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇರ್ತೀರಿ, ಅವಾಗ ಏನಾಗುತ್ತೆ, ಥಾಟ್ಸ್ ಫೀಲಿಂಗ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಫೀಲಿಂಗ್ಸ್ ಅನ್ನೋದು ಆ್ಯಕ್ಷನ್ ಮೋಡಿಗೆ ತೊಗೊಂಡು ಬರುತ್ತೆ ನಿಮ್ಮನ್ನು. ಈ ಥಾಟ್ಸು ಮತ್ತು ಫೀಲಿಂಗ್ಸು, ಆ್ಯಕ್ಷನ್ ಎಲ್ಲವೂ ನೆಗೆಟಿವ್ ಆಯಿತು ಅಂದರೆ ಏನಾಗುತ್ತೆ? ನೀವೀಗ ಆ ಥರ ಥಿಂಕ್ ಮಾಡ್ತಾ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಹರಿಯುವ ಎನರ್ಜಿ ಏನು ಮಾಡುತ್ತೆ, ನೀವೇನು ಥಿಂಕ್ ಮಾಡ್ತೀರೋ ಅದು ಹಾಗೆ ಆಗಲಿ ಅನ್ನತ್ತೆ. ಯದ್ಭಾವ ತದ್ಭವತಿ. ಸೊ ಈಗ ನೀವು ಡೇಂಜರಿಗೆ ಸಿಕ್ಕಾಕೋತೀರಿ. ಸೊ ಅದಕ್ಕೋಸ್ಕರ ನಮ್ಮ ಯೋಚನಾ ಲಹರಿ, ಥಾಟ್ಸ್, ಫೀಲಿಂಗ್ಸ್ ಎಲ್ಲದೂ ಶುದ್ಧ ಆಗಬೇಕಾದ್ರೆ ನಾವು ಪ್ರತಿನಿತ್ಯ ಮೆಡಿಟೇಷನ್, ಪ್ರಾಣಾಯಾಮ, ರೇಖಿ, ನಾನು ಈಗಾಗಲೇ ಹೇಳಿದ ವಿಜುವಲೈಸೇಷನ್, ಒಳ್ಳೊಳ್ಳೆದು ವಿಜುವಲೈಸೇಷನ್ ಮಾಡೋದು, ಆಮೇಲೆ ಎಕ್ಸಸೈಸ್ ಒಂದು ಸ್ವಲ್ಪ ಹೊತ್ತು, ಆಮೇಲೆ ರೀಡಿಂಗ್, ಒಳ್ಳೊಳ್ಳೆ ಪುಸ್ತಕ ಓದಬೇಕು. ಯಾಕಂದರೆ ಒಳ್ಳೆಯವರು ಅಂತೂ ನಮಗೀಗ ಸಿಗೋದಿಲ್ಲ. ನಮ್ಮನ್ನು ಅಪ್ಲಿಫ್ಟ್ ಮಾಡ್ತಕ್ಕಂಥ ಪುಸ್ತಕಗಳನ್ನು ನಾನು 3 ದಿನಕ್ಕೆ ಒಂದೊಂದು ಬುಕ್ ಓದ್ತೀನಿ.
ಯಾಕಂದರೆ ಯಾರು ನಮಗೀಗ ಒಳ್ಳೇದು ಮಾತಾಡೋರು ಇಲ್ಲ, ಹೇಳೋರು ಇಲ್ಲ ಅಂದಾಗ ಒಳ್ಳೊಳ್ಳೆ ಬುಕ್ಸ್ ಓದೋಣ. ಆ ಥರ ಓದ್ಕೊಂಡು ಬುಕ್ಸ್ ಓದಬೇಕು. ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನೇನು ಥಾಟ್ಸ್ಗಳು ಬರುತ್ತೆ, ಎಲ್ಲ ನೆಗೆಟಿವಿಟಿ, ದುಃಖ ಇರ್ಬೋದು, ಚಿಂತೆ ಇರ್ಬೋದು, ಎಲ್ಲದನ್ನು ಬರೆದು ಅದನ್ನು ಆಮೇಲೆ ಸುಟ್ಟು ಹಾಕ್ತೀವಿ. ಈ ಥರ ನಮ್ಮನ್ನು ನಾವು ದಿನೇ ದಿನೇ ಚೂರು ಮೇಲಕ್ಕೆ ತಗೊಂಡು ಹೋಗಿಯೇ ನಾವು ಈಗ ಮಾಸ್ಟರ್ ಆಗೋದು. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೋಳು ಒಂದೊಂದು ನುಡಿಗಲಿತು ವಿದ್ಯೆದ ಪರ್ವತವೇ ಆದ ಅಂತ ಹೇಳಿದಾಗೆ, ನಾನೇನು ಒಂದೇ ದಿವಸಕ್ಕೆ ಈ ಲೆವೆಲಿಗೆ ಬರಲಿಲ್ಲ. ಡೈಲಿ ಸಾಧನೆಯನ್ನು ಮಾಡ್ತಾ ನಾವು ಗ್ರ್ಯಾಂಡ್ ಮಾಸ್ಟರ್ ಆಗೋದು. ಸರ್ಟಿಫಿಕೇಟ್ ಕೊಟ್ಟು ಕೂಡಲೇ ನೀವು ಮಾಸ್ಟ್ರು ಅಥವಾ ಗ್ರ್ಯಾಂಡ್ ಮಾಸ್ಟರ್ ಆಗೋದಿಲ್ಲ. ಯಾವುದೇ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ನೀವು ಮನೇಲಿ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಪ್ರತಿನಿತ್ಯ ನೀವು ರೇಖಿಯ 5 ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಬೇಕು. ಈ ದಿನ ಕೋಪ ಮಾಡ್ಕೊಳ್ಳೋದಿಲ್ಲ, ಈ ದಿನ ಚಿಂತೆ ಮಾಡೋದಿಲ್ಲ, ಈ ದಿನದ ನನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತೇನೆ, ಈ ದಿನ ಭಗವಂತ ನನಗೇನು ಕೊಟ್ಟಿದ್ದಾನೆ ಅದಕ್ಕೆ ಥ್ಯಾಂಕ್ಸ್ ಕೊಡ್ತೇನೆ, ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೇನೆ, ದಯೆಯನ್ನು ತೋರಿಸ್ತೇನೆ. ಇವೆಲ್ಲ ರೇಖಿಯ 5 ಪ್ರಿನ್ಸಿಪಲ್ಸ್. ಇದನ್ನು ನಾವು ಮಾಸ್ಟರ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಅಳವಡಿಸ್ಕೊಳ್ತಾ ನಾನೇನು ಹೇಳಿದ್ದೇನೆ ಇದಿಷ್ಟನ್ನು ಫಾಲೋ ಮಾಡಿದರೆ ನೀವು ಖಂಡಿತವಾಗಿ ಇವತ್ತಲ್ಲ ನಾಳೆ ಗ್ರ್ಯಾಂಡ್ ಮಾಸ್ಟರ್ ಆಗ್ತೀರಿ. ಮತ್ತು ನೀವು ಒಂದು ಹೂವು ಅರಳಿದೆ ಅಂತ ಹೇಳಿದರೆ ದುಂಬಿಗಳಿಗೆ ಎಲ್ಲ ಇನ್ವಿಟೇಷನ್ನು, ಫೇಸ್ಬುಕ್ಕು, ವಾಟ್ಸಪ್ ಮೆಸೇಜ್ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದುಂಬಿಗಳು ಹುಡ್ಕೊಂಡು ಬರ್ತವೆ. ಹಾಗೆ ನೀವೊಬ್ಬರು ಒಳ್ಳೆ ರೇಖಿ ಮಾಸ್ಟರ್ ಈ ಏರಿಯಾದಲ್ಲಿ ಇದ್ದೀರಿ ಅಂತ ಗೊತ್ತಾದರೆ ಜನ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಇದು ಲಾ ಆಫ್ ಅಟ್ರಾಕ್ಷನ್ ಅಥವಾ ಲಾ ಆಫ್ ರೆಸೊನೆನ್ಸ್, ಲಾ ಆಫ್ ವೈಬ್ರೇಷನ್ ಅಂತ ಕರಿತೀವಿ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ. ನೀವು ಹೆಚ್ಚೆಚ್ಚು ಪಾಸಿಟಿವ್ ಆಗ್ತಾ ಹೋದಾಗೆ, ನಿಮ್ಮ ಶಕ್ತಿಯನ್ನು ಹೆಚ್ಚೆಚ್ಚು ಮಾಡ್ಕೋತಾ ಹೋದಾಗೆ ಆ ವೇವ್ಸ್ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. ಓಕೆ ಸರ್, ಈಗ ನಾವು ಒಬ್ಬರಿಗೆ ಹೀಲಿಂಗ್ ಮಾಡಬೇಕಾದ್ರೆ ನಮ್ಮ ಎನರ್ಜಿ ಟ್ರಾನ್ಸ್ಫರ್ ಆಗದೇ ಇರೋದಕ್ಕೆ ತಾವು ಹೇಳ್ಕೊಟ್ಟಿದ್ದು ಪಿರಮಿಡ್ ಪ್ರೊಟೆಕ್ಷನನ್ನು ಹಾಕೋಬೇಕು ಅನ್ನೋದು. ನಿಮ್ಮ ಎನರ್ಜಿ ಟ್ರಾನ್ಸ್ಫರ್ ಆಗಬೇಕು, ನಿಮ್ಮ ನೆಗೆಟಿವಿಟಿ ಹೋಗಬಾರ್ದು ಅಥವಾ ಅವ್ರ ನೆಗೆಟಿವಿಟಿ ನಮಗೆ ಬರಬಾರ್ದು ಅನ್ನೋದಕ್ಕೆ. ಈಗ ಪಿರಮಿಡ್ ಪ್ರೊಟೆಕ್ಷನ್ ಹಾಕೋಬೇಕಾದ್ರೆ ನಾವೇನಾದ್ರು ತಪ್ಪುಗಳು ಮಾಡೋಕ್ಕೆ ಸಾಧ್ಯತೆಗಳಿದೆಯಾ? ಏನೋ ತಪ್ಪಾಗೋದಿಲ್ಲ. ನೀವೊಂದು ನನ್ನ ಸುತ್ತ ಒಂದು ಪಿರಮಿಡ್ ಇದೆ ಅಂತ ಥಿಂಕ್ ಮಾಡಿದ ಕೂಡ ಬಂದುಬಿಡುತ್ತೆ, ಅದು ತಪ್ಪೆ ಅಂತಕ್ಕಾಗುತ್ತೆ. ಯಾವ ತಪ್ಪುಗಳು ಆಗೋದಿಲ್ಲ. ಮತ್ತು ನೀವು ಐ ಆಮ್ ಸೇಫ್ ಆ್ಯಂಡ್ ಸೆಕ್ಯೂರ್. ನೀವು ನಿಮ್ಮ ಡಿವಿನಿಟಿಯನ್ನು ಹೆಚ್ಚೆಚ್ಚು ವ್ಯಕ್ತಪಡಿಸ್ತಾ ಹೋದ ಹಾಗೆ ಆ ಶಕ್ತಿ ನಿಮ್ಮ ಏನಿದೆ ಸುತ್ತಲೂ ಬಂದು ತುಂಬ್ಕೊಂಡ್ಬಿಡುತ್ತೆ. ನೀವು ಮನಸ್ಸಲ್ಲಿ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು, ಅಯ್ಯೋ ಈ ಪೇಷಂಟನ್ನು ನಾನು ಇವತ್ತು ಹೀಲ್ ಮಾಡಿದೆ, ಇವ್ರ ಕಾಯಿಲೆ ಎಲ್ಲಾದರೂ ನನಗೆ ಬಂದರೆ ಅನ್ನೋ ಡೌಟೇ ಬರಬಾರ್ದು. ಯಾಕೆ ಬರಬೇಕು? ಐ ಆಮ್ ಎ ಚಾನಲ್, ಐ ಆಮ್ ಎ ಮೀಡಿಯಮ್. ನನ್ನ ಮುಖಾಂತರ ಆ ದೈವಿ ಶಕ್ತಿಯನ್ನು ಆ ವ್ಯಕ್ತಿಗೆ ಹರಿಸಿ ಅವರ ಒಂದು ಸಮಸ್ಯೆಯನ್ನು ಪರಿಹರಿಸುವ ಒಂದು ಮಾಧ್ಯಮವನ್ನಾಗಿ ನನ್ನನ್ನು ಮಾಡಿದ್ದಕ್ಕೆ ನಾನು ದೇವರಿಗೆ, ರೇಖೆಗೆ ಥ್ಯಾಂಕ್ಸ್ ಕೊಡ್ತೇನೆ. ಮುಗೀತು. ಅವ್ರ ಯಾವ ಸಮಸ್ಯೆ ನಿಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟು ವರ್ಷ ಸಾವಿರಾರು ಜನರಿಗೆ ಹೀಲಿಂಗ್ ಮಾಡಿದ್ದೇನೆ, ಒಬ್ರದ್ದು ಒಂದು ತಲೆನೋವು ಬಂದಿಲ್ಲ ನನಗೆ, ಬರುತ್ತೆ ಅನ್ನುವ ಡೌಟು ಬಂದಿಲ್ಲ ನನಗೆ. ಯಾಕಂದರೆ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳಿಬಿಟ್ಟಿದ್ದಾನೆ ಕೃಷ್ಣ. ಹಾಗಾಗಿ ನಾವು ಸಂಶಯ ಯಾಕೆ ಪಡೋಣ? ಇಲ್ಲಿ ನಿಮಗೆ ಫೇತ್ ಎಷ್ಟು ಇರಬೇಕು, ಸಂಶಯ ಅಷ್ಟೇ ಇರಬಾರ್ದು, 0 ಇರಬೇಕು. ನೀವು ಯಾಕೆ ಮಾಡ್ತೀರಾ? ನೀವು ಅಲ್ಲಿ ಹೋಗಿ ಪೇಷಂಟ್ ಬಾಡಿ ಒಳಗಡೆ ಏನೂ ಮಾಡ್ತಾ ಇಲ್ಲ ತಾನೆ. ನಿಮ್ಮ ಕೆಲಸ ಏನು? ಜಸ್ಟ್ ಕೈ ಇಡೋದು. ಒಂದು ನಂಬಿಕೆಯಿಂದ ಕೈ ಇಡ್ತಾ ಇದ್ದೀರಾ, ಪೇಷಂಟು ನಂಬಿಕೆಯಿಂದ ನಿಮ್ಮ ಹತ್ರ ಹೀಲಿಂಗ್ ಮಾಡಿಸ್ಕೊತಾ ಇದ್ದಾರೆ ಅಂದಾಗ ನೀವು ಧೈರ್ಯವಾಗಿ ಮಾಡ್ತಾ ಹೋಗಬೇಕಷ್ಟೆ. ನಿಮಗೇನು ಹಾಗೆ ಸಣ್ಣ ಪುಟ್ಟದ್ದು ಬರಬಾರ್ದು ಅಂತ ಏನಿಲ್ಲ. ಯಾಕಂದರೆ ತುಂಬ ನೆಗೆಟಿವಿಟಿ ಇರೋಂಥ ವ್ಯಕ್ತಿಯ ಬಾಡಿ ಮೇಲೆ ಕೈ ಇಟ್ಟಾಗ, ಈಗ ನೀವು ಆ ಸೆಗಣಿ ಹತ್ರ ಹೋದಾಗ ಬೇಡ ಅಂದರೂ ಒಂದು ಸ್ವಲ್ಪ ವಾಸನೆ ಬಂದೇ ಬರುತ್ತೆ. ಹಾಗೆಯೇ ನೀವೀಗ ಒಂದು ಫ್ರೆಗ್ರೆನ್ಸ್ ಹಾಕ್ಕೊಂಡು ಹೋದರೆ ಅವ್ರ ಹತ್ರ ಹೋದರೂ ಕೂಡ ನಿಮಗೆ ಬಂದೇ ಬರುತ್ತೆ. ಹಾಗೆಯೇ ಈ ನೆಗೆಟಿವಿಟಿ ಇರುವವ್ರ ಹತ್ರ ಹೋದರೆ ನಮಗೆ ಚೂರು ಬರುತ್ತೆ. ಹಾಗಂತ ನಾವು ಸೆಲ್ಫ್ ಹೀಲಿಂಗ್ ಮಾಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಬೋದು. ಇನ್ನೆಲ್ಲ ನೆಗೆಟಿವಿಟಿ ಕ್ಲಿಯರ್ ಮಾಡುವಂಥ ಟೆಕ್ನಿಕ್ಸ್ಗಳನ್ನೆಲ್ಲ ಹೇಳ್ಕೊಡ್ತೀವಿ ನಾವು, ಹೀಗೆ ಮಾಡಿ ಅಂತ. ಸಾಲ್ಟ್ ವಾಟರ್ ಬಾತ್ ಇರ್ಬೋದು, ಬೇರೆ ಟೆಕ್ನಿಕ್ಸ್ ಇದೆ, ಅದನ್ನೆಲ್ಲ ಮಾಡಿದರೆ ಮುಗೀತು, ಯಾವ ಕಾಯಿಲೆಗಳು ಬರಲ್ಲ ನಿಮಗೆ. ಸರ್, ನಾವು ಹೀಲ್ ಮಾಡಬೇಕಾದ್ರೆ ಒಬ್ಬರನ್ನ ಆ್ಯಸ್ ಅ ಯಂಗ್ ಎಮರ್ಜಿಂಗ್ ರೇಖಿ ಪ್ರಾಕ್ಟಿಷನರ್ ಆಗಿ ನಾವು ಏನೇನು ಥರ ತಪ್ಪುಗಳನ್ನ ಮಾಡಬಾರ್ದು ನಮ್ಮ ಕಡೆಯಿಂದ? ನಿಮ್ಮ ಕಡೆಯಿಂದ ತಪ್ಪುಗಳು ಅಂತಂದರೆ ಯಾವ ತಪ್ಪುಗಳಾಗ್ಬೋದು ನಿಮ್ಮ ಕಡೆಯಿಂದ? ಏನು ಹೀಲಿಂಗ್ ಮಾಡುವಾಗ? ಹೀಲಿಂಗ್ ಮಾಡಬೇಕಾದ್ರೆ ನಮ್ಮ ಮಾನಸಿಕವಾಗಲಿ ಫಿಸಿಕಲ್ ಸಾಧ್ಯವಾದಷ್ಟು ನೀವು ನ್ಯೂಟ್ರಲ್ ಆಗಿ ಇರಬೇಕು. ಒಂದು ಒಳ್ಳೆ ಮ್ಯೂಸಿಕ್ ಹಾಕಿರಬೇಕು ಆ ಜಾಗದಲ್ಲಿ. ಮತ್ತು ನಾವು ಹೇಳಿದಾಗೆ ಎಲ್ಲ ದೀಪ ಅಥವಾ ಧೂಪ ಅಥವಾ ಗಂಟೆ ಇವನ್ನೆಲ್ಲ ಅಲ್ಲಿ ಬಾರಿಸಿದಾಗ ಪಾಸಿಟಿವ್ ವಾತಾವರಣವನ್ನು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಪೇಷಂಟ್ ಬರುವ ಮೊದಲು. ಅದು ಮಾಡ್ಕೊಂಡು ಪಂಚಮಹಾಭೂತಗಳನ್ನು ಶುದ್ಧಿ ಮಾಡಿಕೊಂಡು ಆ ಏರಿಯಾದಲ್ಲಿ ಒಳ್ಳೆ ಮ್ಯೂಸಿಕ್ ಬರುವ ಹಾಗೆ ಮಾಡಿಕೊಂಡು, ಅಥವಾ ದೇವರ ನಾಮಸ್ಮರಣೆ ಇನ್ನೇನಾದರೂ ಹಾಕ್ಕೊಂಡು ಥಾಟ್ಲೆಸ್ ಸ್ಟೇಜಲ್ಲೇ ನೀವು ಕೂಲಾಗಿ ಹೀಲ್ ಮಾಡ್ತಾ ಹೋದರೆ ಬಹಳ ಬೇಗ ಅವರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ನಿಮಗೂ
ಮತ್ತು ಶಾಂತಿ. 1 ಗಂಟೆ ನೀವು ಬೇರೆಯವ್ರಿಗೆ ಹೀಲಿಂಗ್ ಮಾಡಿದಾಗ ನಿಮ್ಮ ಬಾಡಿ ಒಳಗಡೆ ಶಕ್ತಿ ಬಂದೇ ಅವ್ರಿಗೆ ಹೋಗೋದು, ನಿಮ್ಮದೇನು ಡಿಪ್ಲೀಟ್ ಆಫ್ ಎನರ್ಜಿ ಆಗೋದಿಲ್ಲ. ಸೊ ನಿಮ್ಮ ಗದ್ದೆಗೆ ನೀರು ತುಂಬಿಸಿ ಬೇರೆಯವ್ರ ಗದ್ದೆಗೆ ನೀರು ಹೋಗೋದು. ಹಾಗಾಗಿ ಇಲ್ಲಿ ನಾನು ಹೆಚ್ಚೆಚ್ಚು ಮಾಡಿದಷ್ಟು ನಾನು ಇಲ್ಲಿ ಹೀಲ್ ಆಗ್ತಾ ಇರ್ತೇನೆ. ಅದೇ ಬೇರೆ ಕೆಲವು ಹೀಲಿಂಗ್ಗಳಲ್ಲಿ ಏನಾಗುತ್ತೆ, ನೀವು ಬೇರೆಯವ್ರಿಗೆ ಮಾಡಿದಷ್ಟು ನಿಮ್ಮದು ಖಾಲಿ ಆಗುತ್ತೆ ಅಂತ ಹೇಳ್ತಾರೆ ಅವರು. ಆ ಥರ ರೇಖೆಯಲ್ಲಿ ಆಗಲ್ಲ. ರೇಖೆಯಲ್ಲಿ 24 hours ನಿಮ್ಮ ಬಾಡಿ ಒಳಗಡೆ ಎನರ್ಜಿ ಬರ್ತಾ ಇರುತ್ತೆ, ತುಂಬಿಕೊಳ್ತಾನೆ ಇರುತ್ತೆ. ನಿಮ್ಮಿಂದ ನೀವು ಪಾಸ್ ಮಾಡಿದರೆ ಬೇರೆಯವ್ರಿಗೆ ಹೋಗುತ್ತೆ, ಇಲ್ಲಾಂದರೆ ನೇಚರಿಗೆ ವಾಪಸ್ ಹೋಗುತ್ತೆ ಅಷ್ಟೇ. ಸರ್, ಮತ್ತು ಫಿಸಿಕಲ್ ಹೀಲಿಂಗಿಗೂ ಡಿಸ್ಟೆನ್ಸ್ ಹೀಲಿಂಗಿಗೂ ಡಿಫ್ರೆನ್ಸ್ ಏನು? ಈಗ ನಾವು ಫಿಸಿಕಲಿ ಒಬ್ಬರನ್ನ ಟಚ್ ಮಾಡಿದಾಗ ನಮಗೆ ಎಷ್ಟು ಹೀಟ್ ಹೋಗ್ತಿದೆ ಅಂತ ಆ ಭಾಗದಲ್ಲಿ ಗೊತ್ತಾಗಿ ನೀವು ಹೇಳ್ಕೊಟ್ಟಂಗೆ ನಾವು ಆ ಏರಿಯಾಗೆ ಅಷ್ಟೇ ಟೈಮ್ ಕೊಡ್ತೇವೆ. ಬಟ್ ಡಿಸ್ಟೆನ್ಸಲ್ಲಿ ಓವರಾಲ್ ನಾವು ಅವರನ್ನು ಒಂದು ಪಿರಮಿಡಲ್ಲಿ ಇಮ್ಯಾಜಿನ್ ಮಾಡಿ ನಾವು ಕಳಿಸೋ ಹೀಲಿಂಗಲ್ಲಿ ನಮಗೆ ಜೆನರಿಕ್ಕಾಗಿ ಅಲ್ಲಿ ಒಂದು ಹೀಟ್ ಕೈಯಲ್ಲಿ ಫೀಲ್ ಆಗುತ್ತೆ. ಸೊ ನಾವು ಓವರಾಲ್ ಅವ್ರ ಪ್ರಾಬ್ಲಮನ್ನು ನೆನೆಸ್ಕೊಂಡು ಮಾಡ್ತಾ ಇದ್ದೀವಿ ಬಿಟ್ಟರೆ ಅವ್ರು ಹೆಲ್ದಿ ಸ್ಟೇಟ್ ಆಫ್ ಮೈಂಡಲ್ಲಿ ಇದ್ದಾರೆ ಅಂತ ತಾವು ಹೇಳ್ಕೊಟ್ಟಂಗೆ. ಬಟ್ ಈ ಥರ ಸ್ಪೆಸಿಫಿಕ್ ಪಾರ್ಟ್ಸ್ಗೆ ನಾವು ಫೋಕಸ್ ಮಾಡಲ್ಲ. ಸೊ ಹಾಗಾಗಿ ಎರಡಕ್ಕೂ ಡಿಫ್ರೆನ್ಸಸ್ ಹೇಗೆ ಬರುತ್ತೆ, ನಾವು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಅವರು ಡಿಸ್ಟೆನ್ಸ್ಗೆ ಸೂಟೇಬಲ್ಲ ಅಥವಾ ಫಿಸಿಕಲ್ಗೆ ಸೂಟೇಬಲ್ಲ ಅನ್ನೋ ಥರ? ಫಿಸಿಕಲ್ ಮತ್ತು ಡಿಸ್ಟೆನ್ಸಲ್ಲಿ ಪ್ರಾಬ್ಲಮ್ ಆ್ಯಕ್ಚುಲಿ ಅಂದರೆ ಹೀಲಿಂಗ್ ವಿಚಾರದಲ್ಲಿ ಏನು ಸಮಸ್ಯೆ ಇಲ್ಲ. ಹೀಲಿಂಗ್ ಎರಡೂ ಒಂದೇ, ಡೈರೆಕ್ಟ್ ಮಾಡಿದ್ರು ಒಂದೇ, ಇಂಡೈರೆಕ್ಟ್ ಮಾಡಿದ್ರು ಒಂದೇ. ಇಲ್ಲಿ ಪೇಷಂಟಿಗೆ ನೀವು ಡೈರೆಕ್ಟಾಗಿ ಹೀಲಿಂಗ್ ಮಾಡುವಾಗ ನಿಮಗೆ ಆಯಾಯ ಪಾರ್ಟ್ಸ್ಗಳಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ನಿಮಗೆ ಹೆಚ್ಚು ಬಿಸಿ ಆಗೋದು, ಹೆಚ್ಚು ಒಳ್ಳೆ ಐರನ್ ಬಾಕ್ಸ್ ಥರ ಬಿಸಿ ಆಯಿತು ಅಂದರೆ ಆ ಜಾಗದಲ್ಲಿ ಕಾಯಿಲೆ ಇದೆ ಅಂತ ಡಯಾಗ್ನೋಸಿಸ್ ಮಾಡ್ತೀರಿ. ಆ ಫೀಲಿಂಗ್ ಸ್ಟಾಪ್ ಆಗೋದು ಆದರೆ ನೀವು ಅಲ್ಲಿಂದ ಬೇರೆ ಪ್ಲೇಸ್ ಮೇಲೆ ಇಡ್ತೀರಿ. ಈ ಥರದ ಫೀಲಿಂಗ್ ನಿಮಗೆ ಡಿಸ್ಟೆನ್ಸ್ ಹೀಲಿಂಗಲ್ಲಿ ಸಿಗಲ್ಲ. ಅಥವಾ ನಿಮ್ಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಜಾಸ್ತಿ ಆಗೋದು, ಮ್ಯಾಗ್ನೆಟ್ ಪುಲ್ ಜಾಸ್ತಿ ಆಗೋದು, ಇವೆಲ್ಲ ಡೈರೆಕ್ಟ್ ಹೀಲಿಂಗಲ್ಲಿ ಫೀಲ್ ಆಗುತ್ತೆ. ಡಿಸ್ಟೆನ್ಸ್ ಹೀಲಿಂಗಲ್ಲಿ ಜಸ್ಟ್ ಮ್ಯಾಗ್ನೆಟಿಕ್ ಪುಲ್ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ಅಲ್ಲಿ, ಅಥವಾ ಬಿಸಿನೂ ಗೊತ್ತಾಗುತ್ತೆ. ಹಾಗಂತ ಯಾವ ಪಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲ್ಲ. ಇಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಅಂದರೆ ಏನು, ಆ ವ್ಯಕ್ತಿಯ ಆರಾದಿಂದ ಚಕ್ರಾಸ್ ಮತ್ತು ನಾಡೀಸ್ ಅಲ್ಲಿಂದ ಫಿಸಿಕಲ್ ಬಾಡಿ 6 ಬಾಡಿಗಳಿದೆ ನಮ್ಮ ದೇಹದ ಸುತ್ತ. 6 ಬಾಡಿಗಳನ್ನು ಹೀಲ್ ಮಾಡಿಕೊಂಡು ಅವುಗಳೆಲ್ಲ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರ್ತವೆ. ಅಲ್ಲಿಂದನೇ ಸಮಸ್ಯೆ ಕ್ರಿಯೇಟ್ ಆಗೋದು. ಆ್ಯಕ್ಚುಲಿ ನಮ್ಮ ದೇಹದ ಬೇರು ಈ ಆರಾದಲ್ಲಿದೆ. ಈ ಫಿಸಿಕಲ್ ಬಾಡಿ ಅನ್ನೋದು ಕೋಳಿ ಮೊಟ್ಟೆ ಒಳಗಡೆ ಎಲ್ಲೋ ಪಾರ್ಟ್ ಥರ. ಸೊ ಡಿಸ್ಟೆನ್ಸ್ ಹೀಲಿಂಗಲ್ಲಿ ಏನಾಗುತ್ತೆ, ಹೊರಗಡೆಯಿಂದ ನಾನೀಗ ನಿಮಗೆ ದೂರದಿಂದನೇ ಕೈ ಇಟ್ಟರೆ ನಿಮ್ಮ ಆರಾದಿಂದ ಹೀಲಿಂಗ್ ಮಾಡ್ಕೊಂಡು ಬಾಡಿ ಒಳಗಡೆ ಹೋಗೋದು. ಅದು ನಾನು ಇಮ್ಯಾಜಿನ್ ಆದರೂ ಮಾಡಲಿ ಅಥವಾ ಅಥವಾ ಡೈರೆಕ್ಟಲ್ಲೇ ದೂರದಿಂದನೂ ಮಾಡ್ಬೋದು. ಬಟ್ ಆ ವ್ಯಕ್ತಿಯ ಆರಾ ಹೀಲ್ ಮಾಡಿ, ಚಕ್ರ ಹೀಲ್ ಮಾಡಿ, ನಾಡಿಗಳನ್ನು ಹೀಲ್ ಮಾಡಿಕೊಂಡು ಆಮೇಲೆ ಫಿಸಿಕಲ್ ಬಾಡಿಯನ್ನು ಹೀಲ್ ಮಾಡುವ ಪ್ರಕ್ರಿಯೆ ಡಿಸ್ಟೆನ್ಸ್ ಹೀಲಿಂಗಲ್ಲಿ ಆಗೋದ್ರಿಂದ ನಿಮಗೆ ಫಿಸಿಕಲ್ ಬಾಡಿ ಡೈರೆಕ್ಟ್ ಟಚ್ಚಲ್ಲಿ ನಿಮಗೆ ಏನಾಗುತ್ತೆ ಆ ಥರದ ಫೀಲಿಂಗ್ ಅಲ್ಲಿ ಆಗದೇ ಇರ್ಬೋದು. ಬಟ್ ಒಂದು 15ರಿಂದ 20 ನಿಮಿಷದಲ್ಲಿ ಅವರ ಹೋಲ್ ಆರಾ ಆ್ಯಂಡ್ ಬಾಡಿ ಎಲ್ಲ ಕಂಪ್ಲೀಟ್ ಹೀಲ್ ಆಗಿಬಿಡುತ್ತೆ ಡಿಸ್ಟೆನ್ಸ್ ಹೀಲಿಂಗಲ್ಲಿ. ಜಾಸ್ತಿ ಪವರ್ಫುಲ್ ನನ್ನ ಪ್ರಕಾರ ಅದೇ ಪವರ್ಫುಲ್ ಜಾಸ್ತಿ. ಇಲ್ಲಿ ಫಿಸಿಕಲ್ ಬಾಡಿ ಹೀಲ್ ಆಗಿ ನಂತರ ಆರಕ್ಕೆ ಹೋಗುತ್ತೆ ಡೈರೆಕ್ಟ್ ಹೀಲಿಂಗಲ್ಲಿ. ಬಟ್ ಎರಡು ಪವರ್ಫುಲ್ಲಲ್ಲಿ ಅಲ್ಲಿ ಏನು ಭಯಂಕರ ವ್ಯತ್ಯಾಸ ನನಗೇನು ಅನಿಸಿಲ್ಲ. ನಮಗೇನಂದರೆ ಒಂದು ಟೈಮ್ ಆ್ಯಂಡ್ ಸ್ಪೇಸ್ ಬ್ಯಾರಿಯರ್ ರೇಖೆಗಿಲ್ಲ. ಈ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಅದು ವೇವ್ಸ್ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗುತ್ತೆ ಅಟ್ ಎನಿ ಟೈಮ್. ನಾನು ಇಲ್ಲೇ ಕೂತ್ಕೊಂಡು ಆಸ್ಟ್ರೇಲಿಯಾದಲ್ಲಿ ಇದ್ದವರಿಗೆ ಇಲ್ಲಿಂಗೆ ಕಳಿಸಿದ್ರೆ ಹೋಗುತ್ತೆ ಅವರಿಗೆ. ಸೊ ಇಲ್ಲಿ ಏನಾಗಿದೆ, ಅಕ್ಯೂಟ್ ಕಾಯಿಲೆಯಲ್ಲಿ ಕೂಡಲೇ ಅವರಿಗಲ್ಲಿ ಸಿಗುತ್ತೆ ರಿಸಲ್ಟ್. ಕ್ರಾನಿಕ್ ಕಾಯಿಲೆಯಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಪ್ರಾಬ್ಲಮ್ಸ್ಗಳಿದ್ದಾಗ. ಹಾಗಾಗಿ ಇಲ್ಲಿ ಡಿಸ್ಟೆನ್ಸ್ ಹೀಲಿಂಗ್ ಮತ್ತು ಇದರಲ್ಲಿ ವ್ಯತ್ಯಾಸಗಳು ಇಷ್ಟೇ ಇರುವುದು. ಒಂದು, ನಮಗೆ ಡೈರೆಕ್ಟಾಗಿ ಹೀಲಿಂಗ್ ಮಾಡುವಾಗ ಗೊತ್ತಾಗುತ್ತೆ. ಇಂಡೈರೆಕ್ಟ್ ಹೀಲಿಂಗಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ, ಯಾಕೆ ಪ್ರಾಬ್ಲಮ್ ಇದೆ ಇವೆಲ್ಲ ಗೊತ್ತಾಗೋದು ಇಂಟ್ಯೂಷನ್ ಇದ್ದರೆ, ಜಾಗೃತ ಆದರೆ ಗೊತ್ತಾಗುತ್ತೆ. ಇವರಿಗೆ ಈ ಪ್ರಾಬ್ಲಮಿಂದನೇ ಇದು ಬಂದಿದೆ, ಇಂಥ ಆರದಲ್ಲಿ ಇಂಥ ಬಾಡಿಯಲ್ಲೇ ಸಮಸ್ಯೆ ಇದೆ, ಇಂಥ ಚಕ್ರದಲ್ಲೇ ಸಮಸ್ಯೆ ಇದೆಯಲ್ಲ, ನಿಮಗೆ ಇಂಟ್ಯೂಷನ್ನಲ್ಲಿ ಗೊತ್ತಾಗುತ್ತೆ. ಹಾಗೆ ಈಗ ಡಿಸ್ಟೆನ್ಸ್ ಹೀಲಿಂಗನ್ನು ನಾವು ನಮಗೆ ಗೊತ್ತಿರೋರಿಗೆ, ಪರಿಚಯ ಇದ್ದೋರಿಗೆ ಕೊಡಬೇಕಾ, ಅವ್ರ ಪರ್ಮಿಷನ್ ಇದ್ದರೆ ಮಾತ್ರ ಕೊಡಬಹುದಾ, ಅಥವಾ ಯಾರಿಗಾರು ಕೊಡಬಹುದಾ? ಈಗ ಕೆಲವರು ನೆಗೆಟಿವ್ ಎನರ್ಜಿ ಇರೋರು, ಅಂದರೆ ವ್ಯಕ್ತಿತ್ವ ಸರಿ ಇಲ್ಲದೆ ಇರೋರು, ಅಥವಾ ಅವರು ಸಮಾಜಕ್ಕೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ನ ಕೊಡ್ತಾ ಇದ್ದಾರೆ, ಅದು ನಮಗೆ ಎಲ್ರಿಗೂ ಗೊತ್ತಿರೋ ಅಂಥದ್ದು. ಅವರಿಗೆ ಹೀಲಿಂಗ್ ಕೊಟ್ಟರೆ ಅವ್ರು ಎಕ್ಸೆಪ್ಟ್ ಮಾಡ್ಕೋತಾರೆ, ಅದನ್ನು ಅವ್ರ ಬದಲಾವಣೆ ಆಗೋಕ್ಕೆ ಸಾಧ್ಯ ಇದೆಯಾ? ಅಥವಾ ನಮಗೆ ಗೊತ್ತಿರೋ ಹಾಗೆ ಕೆಲವರು ನಮಗೆ ಕಷ್ಟ ಕೊಡ್ತಿರ್ತಾರೆ, ಅವರಿಗೆ ನಾವು ಅವ್ರಿಗೆ ಪರ್ಮಿಷನ್ ಇಲ್ಲದೆ, ಅವ್ರಿಗೆ ಗೊತ್ತಿಲ್ಲದೇ ಹೀಲಿಂಗ್ ಕಳಿಸಿದ್ರು ಅದು ಅವರನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಇದು ಮಹಾಭಾರತದಲ್ಲಿ ದುರ್ಯೋಧನ ಹೇಳಿದಾಗೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ. ಕೃಷ್ಣ, ನನಗೆ ಧರ್ಮ ಅಂದರೆ ಏನಂತ ಗೊತ್ತು, ಮಾಡೋಕ್ಕೆ ಮನಸ್ಸಿಲ್ಲ, ಅಧರ್ಮ ಅಂದರೆ ಏನಂತ ಗೊತ್ತು, ಬಿಡೋಕ್ಕೆ ಮನಸ್ಸಿಲ್ಲ ಅನ್ನುವಂಥ ವ್ಯಕ್ತಿ ಶ್ರೀಕೃಷ್ಣನಿಗೂ ದುರ್ಯೋಧನ ಚೇಂಜ್ ಮಾಡಲಿಕ್ಕೆ ಆಗಲಿಲ್ಲ. ಆಯಿತಾ? ಹಾಗಾಗಿ
ಒಬ್ಬ ವ್ಯಕ್ತಿ ತಾನು ಬದಲಾಗಬೇಕು ಅಂತ ಬಯಸಿದರೆ ಅವರನ್ನು ನಾವು ಹೀಲ್ ಮಾಡ್ಬೋದು. ನನ್ನ ಹತ್ರ ಆಗ್ತಾಯಿಲ್ಲ, ಈಗ ನೋಡಿ ಡ್ರಿಂಕ್ಸ್ ಮಾಡೋರನ್ನ ಬಿಡಿಸಿದ್ದೇನೆ. ಅವ್ರಿಗೆ ಬಿಡಬೇಕು ಅಂತ ಇರಬೇಕು ಒಳಗಡೆಯಿಂದ. ಸ್ಮೋಕ್ ಮಾಡೋರನ್ನ ಬಿಡಿಸಿದ್ದೀವಿ. ಇನ್ನು ಕೆಟ್ಟ ಬೇರೆ ಬೇರೆ ದಾರಿಗೆ ರೌಡಿಗಳು ಅಂಥವರೆಲ್ಲ ಅಯ್ಯೋ ನಮ್ಮ ಹತ್ರ ಬಂದವರು, ಅವರ ತಾಯಿ ತಂದೆ ಸ್ವಲ್ಪ ನಮ್ಮ ಮಗನಿಗೆ ಹೀಲಿಂಗ್ ಕಳಿಸಿ ಅಂತ ಹೇಳಿದಾಗ ಆ ವ್ಯಕ್ತಿನ ಚೇಂಜ್ ಮಾಡಿದ್ವಿ. ಕಂಟಿನ್ಯೂಸ್ ತುಂಬ ಟೈಮ್ ಹೀಲ್ ಮಾಡಿ ಅವರು ಚೇಂಜ್ ಆಗಿದ್ದಾರೆ, ಆಗಿಲ್ಲ ಅಂತ ಏನಿಲ್ಲ. ಬಟ್ ಆ ವ್ಯಕ್ತಿ ಒಳಗಡೆಯಿಂದ ಆದರೂ ಅಟ್ಲೀಸ್ಟ್ ನನ್ನ ಹತ್ರ ಆಗ್ತಾಯಿಲ್ಲ ಕಂಟ್ರೋಲ್ ಮಾಡಲಿಕ್ಕೆ, ಯಾವುದೋ ಒಂದು ಶಕ್ತಿನೋ ಅಥವಾ ನನ್ನ ಮನಸ್ಸು ನನ್ನ ಪ್ರೇರೇಪಿಸಿ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗೆ ಯಾರಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ನಾನು ಬದಲಾಗ್ತೀನಿ ಅನ್ನೋವಂಥವ್ರನ್ನ ನಾನು ಬದಲಾಯಿಸಿದೆ. ನಾನು ನೋಡಿ ಸ್ವಾಮಿ ನಾನಿರೋದು ಹೀಗೆ, ನಾನು ಬದಲಾಗೋದಿಲ್ಲ ಅನ್ನೋವ್ರನ್ನ ದೇವ್ರು ಬಂದರೂ ಕೂಡ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನೀವು ಬೇರೆ ಬೇರೆ ರಾವಣನಿಂದ ಹಿಡಿದು ಎಲ್ಲರನ್ನು ನೋಡಿರ್ತೀರ. ಅವ್ರು ಅಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವ್ರು ಮಾಡ್ತಾರೆ. ಬಟ್ ಅವ್ರನ್ನ ಚೇಂಜ್ ಮಾಡಲಿಕ್ಕೆ ದೇವರೇ ಅವತಾರ ಎತ್ತಿ ಬಂದರೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಒಂದು ನಮಗೆ ಗೊತ್ತಿರಬೇಕು. ಹಾಗಾಗಿ ನಾನು ಸುಮ್ಮನೆ ಇಲ್ಲಿ ಕೈ ಇಟ್ಟು ಅವ್ರು ಬದಲಾಗ್ತಾರೆ ಆ ಥರ ಎಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗಂತ ನಾವು ಪ್ರಯತ್ನ ಮಾಡಬಾರ್ದಾ? ಇದಕ್ಕೆ ರಾಮಕೃಷ್ಣ ಪರಮಹಂಸರು ಭಾಳ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಈ ಸಮಾಜ ಅನ್ನೋದು ನಾಯಿ ಬಾಲ ಇದ್ದ ಹಾಗೆ. ಆ ನಾಯಿ ಬಾಲವನ್ನು ನೀನು ಎಷ್ಟೇ ಸ್ಟ್ರೈಟ್ ಮಾಡೋಕ್ಕೆ ಟ್ರೈ ಮಾಡಿದರೂ ಅದು ಮತ್ತೆ ಡೊಂಕಾಗುತ್ತೆ. ಆದರೆ ನೀನು ಅದನ್ನು ಸ್ಟ್ರೈಟ್ ಮಾಡೋದನ್ನು ತಪ್ಪಿಸ್ಬೇಡ, ಮಾಡ್ತಾ ನಿನ್ನ ಬಾಲ ಸ್ಟ್ರೈಟ್ ಆಗುತ್ತೆ. ಇದು ಸ್ವಾಮಿ ವಿವೇಕಾನಂದರು ಹೇಳೋದವರು. ಸೊ ಹಾಗಾಗಿ ನಾವು ಬೇರೆಯವ್ರನ್ನ ಹೀಲ್ ಮಾಡ್ತಾ ನಾವು ಬದಲಾಗ್ತೀವಿ. ಹಾಗಂತ ನನ್ನ ಹತ್ರ ಒಂದು ವಿದ್ಯೆ ಇದ್ದಾಗ ನಾನು ಯೂಸ್ ಮಾಡಬಾರ್ದು ಅಂತ ಏನಿಲ್ಲ. ಯಾರೇ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದರೂ ನಾನು ಮಾಡ್ತೇನೆ. ಎಷ್ಟೋ ಟೈಮಲ್ಲಿ ಮಾಡಿದ್ದೇನೆ. ಮಾಡಬೇಕಾಗತ್ತೆ, ಅವ್ರ ಪರವಾಗಿ ನಾವು ಮಾಡ್ಬೋದು. ಅವರು ಪರ್ಮಿಷನ್ ಕೊಡದಿದ್ದರೂ ಕೂಡ ಮಾಡಿದ್ದೇನೆ. ಆ ವ್ಯಕ್ತಿ ಪರ್ಮಿಷನ್ ಕೊಡದಿದ್ದರೂ ಮಾಡಿದ್ದೇನೆ, ವರ್ಕ್ ಆಗಿದೆ. ಕೊಟ್ಟರೆ ಇನ್ನೂ ಪ್ಲಸ್ ಅವ್ರ ಪರ್ಮಿಷನ್ ಕೊಟ್ಟರೆ. ಹಾಗೆಯೇ ನೀವೇನು ಹೇಳಿದ್ರಿ, ದೂರ ಅವ್ರಿಗೆ ಇದು ಗೊತ್ತಿರಬೇಕಂತನೂ ಇಲ್ಲ. ಅವರು ಯೂಶ್ವಲಿ ನಾವು ಮಲಗಿದಾಗ ಅಥವಾ ಹೇಳೋ ಮೊದಲೇ ಹೀಲಿಂಗ್ ಮಾಡಿಬಿಡ್ತೀವಿ. ಒಳಗಡೆಯಲ್ಲಿ ಇರುವಂಥ ಅವರ ಮಾನಸಿಕವಾದಂಥ ಸ್ಥಿತಿಗತಿಗಳು ಏನಿದೆ, ಸಪ್ರೆಸ್ ಮಾಡಿರುವ ಥಾಟ್ಸು, ಫೀಲಿಂಗ್ಸು ಅವೆಲ್ಲ ಹೀಲ್ ಆಯಿತು ಅಂತಂದರೆ ಅವರು ಭಾಳ ಬೇಗನೆ ಹೀಲ್ ಆಗ್ತಾರೆ. ಸರ್, ಹಾಗಾದರೆ ನನಗೀಗ ಬರ್ತಿರೋ ಪ್ರಶ್ನೆ, ನಾವು ಹೀಲಿಂಗ್ ರಿಸೀವ್ ಮಾಡ್ಕೋಬೇಕಂದ್ರೆ ನಾವು ಅದನ್ನು ಹೇಗೆ ನಮ್ಮ ಒಂದು ಅರ್ಹತೆಯನ್ನು ಜಾಸ್ತಿ ಮಾಡ್ಕೋಬೋದು? ಪೇಷಂಟಾಗಿಯಾ? ಪೇಷಂಟಿಗೆ ಅರ್ಹತೆ ಏನೂ ಬೇಕಿಲ್ಲ. ಅವನು ರಿಸೀವಿಂಗ್ ಮೋಡಲ್ಲಿ ಇದ್ದರೆ ಆಯ್ತು. ನನಗೆ ನೀವು ಹೀಲಿಂಗ್ ಕಳಿಸ್ಕೊಡೋದನ್ನು ನಾನು ಸ್ವೀಕರಿಸ್ತೇನೆ, ಇಲ್ಲ ಅಂದರೆ ರಿಬೌನ್ಸ್ ಆಗುತ್ತೆ. ನಾವು ಕಳಿಸ್ಕೊಟ್ಟದ್ದು ವೇಸ್ಟ್ ಆಗಿ ಮತ್ತು ವಾಪಸ್ ನಮಗೆ ಬರುತ್ತೆ. ಸೊ ಅವರು ನನಗೆ ಬರಲಿ, ಹೀಲಿಂಗ್ ಬರಲಿ, ನಾನು ಅದನ್ನು ಸ್ವೀಕರಿಸ್ತೇನೆ ಅಷ್ಟೇ ಹೇಳಿದ್ರೆ ಸಾಕು. ಮತ್ತು ಇಲ್ಲಿ ಒಂದು ಎಕ್ಸ್ಚೇಂಜ್ ಆಫ್ ಎನರ್ಜಿನೂ ಇದೆ. ನಾವು ಫ್ರೀಯಾಗಿ ಯಾರಿಗೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಎಕ್ಸ್ಚೇಂಜ್ ಆಫ್ ಎನರ್ಜಿ ಮಾಡಲೇಬೇಕು. ನನ್ನ ಟೈಮಿಗೆ, ನನ್ನ ಒಂದು ಎನರ್ಜಿಗೆ, ನನ್ನ ನಾಲೆಡ್ಜಿಗೆ ಅವರು ಬೆಲೆ ಕೊಡಬೇಕಾಗತ್ತೆ. ಅದು ಹಣದ ರೂಪದಲ್ಲಿರ್ಬೋದು, ಗಿಫ್ಟ್ ರೂಪದಲ್ಲಿರ್ಬೋದು, ಅಥವಾ ಒಂದು ಥ್ಯಾಂಕ್ಸ್ ರೂಪದಲ್ಲಿ ಇರ್ಬೋದು. ನಾವು ಯಾರಿಗೂ ಫ್ರೀಯಾಗಿ ಮಾಡೋದಿಲ್ಲ. ಫ್ರೀ ಮಾಡಬಾರ್ದು ಅಂತ ಶಾಪ ಇದೆ ಇದಕ್ಕೆ. ಡಾಕ್ಟರ್ ಮಿಕಾ ಉಸುಯಿ ಅವರು ಫ್ರೀಯಾಗಿ ಮಾಡಿ ಭಿಕ್ಷುಕರಿಗೆ ಮಾಡಿ ಅವರು ಭಾಳಷ್ಟು ಪ್ರಾಬ್ಲಮ್ ಆಯ್ತು ಅವರಿಗೆ. ಆಮೇಲೆ ಅವ್ರು ರೂಲ್ಸ್ ಮಾಡಿದ್ದಾರೆ, ಯಾರಿಗೂ ಇದನ್ನು ಫ್ರೀಯಾಗಿ ಮಾಡಬೇಡಿ, ನಾವು ಮಿನಿಮಮ್ ಚಾರ್ಜಸ್ ಮಾಡ್ತೀವಿ. ನನ್ನ ಟೈಮಿಗೆ, ನನ್ನ ಎನರ್ಜಿಗೆ ನಾನು ಚಾರ್ಜ್ ಮಾಡ್ತೇನೆ. ಚಾರ್ಜ್ ಮಾಡಿದಷ್ಟು ಅವರು ಅದಕ್ಕೆ ಬೆಲೆ ಕೊಟ್ಟಷ್ಟು ಇದು ಬೇಗ ಹೀಲ್ ಆಗುತ್ತೆ ಅಷ್ಟೇ.